ಜಿ ಸಂವಾದಕ್ಕೆ ಸ್ವಾಗತ. ರಾಜಕೀಯ ಅಂದ ಸಂದರ್ಭದಲ್ಲಿ ಸಹಜವಾದಂತಹ ಸ್ಪರ್ಧೆ ಅನ್ನೋದಿರುತ್ತೆ. ಅದು ಆರೋಗ್ಯಕರವಾಗಿದ್ದರೆ ಖಂಡಿತವಾಗಲೂ ರಾಜ್ಯದ ಜನರಿಗೆ ಅದರಿಂದ ಒಂದು ಒಳ್ಳೆಯ ಅಭಿವೃದ್ಧಿಯನ್ನು ಕಂಡುಕೊಳ್ಳಬಹುದು. ಆದರೆ ಇತ್ತೀಚಿನ ಈ ರಾಜಕೀಯವನ್ನು ನೋಡಿದ್ರೆ ನಿಜಕ್ಕೂ ಕೂಡ ಬಹಳ ಬೇಸರ ಆಗುತ್ತೆ. ಬಹಳ ಬೇಸರದಿಂದ ಈ ಮಾತನ್ನು ಹೇಳ್ತಾ ಇದ್ದೀನಿ. ರಾಜಕೀಯ ಅಂದಾಗ ಎರಡು ಪಕ್ಷಗಳ ನಡುವೆ ತತ್ವ ಸಿದ್ಧಾಂತಗಳ ವಿಚಾರದಲ್ಲಿ ಸಹಜವಾಗಿ ಆಕ್ಷೇಪಗಳಿರ್ತವೆ. ನೀವು ಮಾತಿನ ಮೂಲಕ ಅವರ ತತ್ವವನ್ನು, ನೀವು ನಿಮ್ಮ ತತ್ವವನ್ನು ವಿರೋಧಿಸುವುದು ತೀರಾ ಸಹಜ. ಆದರೆ ಇವತ್ತು ರಾಜಕೀಯ ಅನ್ನೋ ವೈಷಮ್ಯ ಅನ್ನೋದು ಹೆಚ್ಚಾಗಿದೆ. ನೀವೊಬ್ಬರ ತೇಜೋವಧಿಯನ್ನು ಮೀರಿ ಇವತ್ತು ಪ್ರಾಣ ತೆಗೆಯೋ ಮಟ್ಟಕ್ಕೆ ನಿಂತ್ಕೊಂಡಿದ್ದೀರಿ ಅಂತ ಹೇಳಿದ್ರೆ ಈ ರಾಜಕೀಯ ಅನ್ನೋದು ಬೇಕಾ? ಮತ್ತು ಅಲ್ಲಿ ಬ್ಯಾನರ್ ವಿಚಾರಕ್ಕಾಗಿರುವಂಥ ಘಟನೆ, ಪ್ರತಿಮೆಯ ಅನಾವರಣದ ವಿಚಾರದಲ್ಲಿ ಆಗಿರುವಂಥ ಗಲಾಟೆ ವಾಲ್ಮೀಕಿ ಮಹರ್ಷಿ. ಅದು ವಾಲ್ಮೀಕಿ ಮಹರ್ಷಿ ಸ್ವತಃ ಈ ಕ್ಷಣದಲ್ಲಿ ಏನಾದರೂ ಇದ್ದಿದ್ರೆ ಯಾಕಪ್ಪ ಬೇಕಿತ್ತು ನನ್ನ ಪ್ರತಿಮೆ ಅಂತ ಖಂಡಿತವಾಗ್ಲೂ ಪ್ರಶ್ನೆಯನ್ನು ಮಾಡ್ತಾರೆ. ಈ ಸುಖಕ್ಕೆ, ಈ ಒಂದು ಸೌಹಾರ್ದಕ್ಕೆ ಈ ರೀತಿಯ ರಾಜಕೀಯವನ್ನು ಮಾಡ್ಕೊಳ್ಳೋದು ಒಂದಂತೂ ಸತ್ಯ. ಇಲ್ಲಿ ಪ್ರತಿಷ್ಠೆ ಕಾಣ್ತಾ ಇದೆ, ಅಹಂಕಾರ ಕಾಣ್ತಾ ಇದೆ, ದರ್ಪ ಅನ್ನೋದು ಕಾಣ್ತಾ ಇದೆ. ರಾಜ್ಯದ ಜನರ ಹಿತಾಸಕ್ತಿ, ಕ್ಷೇತ್ರದ ಅಭಿವೃದ್ಧಿ ಅನ್ನೋದು ಕಾಣ್ತಾನೆ ಇಲ್ಲ. ಇವತ್ತು ಒಬ್ಬ ವ್ಯಕ್ತಿ ರಾಜಶೇಖರ್ ಅನ್ನುವಂತಹ ಕಾಂಗ್ರೆಸ್ನ ಕಾರ್ಯಕರ್ತ ಬಲಿಯಾಗಿದ್ದಾನೆ. ಮುಂದೆ ಯಾರು? ಒಂದು ಅರ್ಥ ಮಾಡ್ಕೋಬೇಕು. ಕಾರ್ಯಕರ್ತರು ಅದು ಯಾವುದೇ ಆಗಿರಲಿ, BJPಯೋ JDSೋ ಕಾಂಗ್ರೆಸ್ಸೋ, ದೊಡ್ಡ ದೊಡ್ಡ ನಾಯಕರು ಇಂಥ ಸಣ್ಣ ಪುಟ್ಟ ಕಾರ್ಯಕರ್ತರನ್ನು ಬಳಕೆ ಮಾಡ್ಕೊಳ್ತಿದ್ದಾರೆ. ಬಲಿಯಾಗಬೇಡಿ. ಇದನ್ನೆಲ್ಲ ಹೊರತುಪಡಿಸಿ ಕಾನೂನಾತ್ಮಕ ಪ್ರಕ್ರಿಯೆಗಳು ಒಂದು ಕಡೆ ನಡೆದಿದ್ದಾವೆ. ದೊಡ್ಡ ದೊಡ್ಡ ನಾಯಕರು ಒಂದೊಂದು ರೀತಿಯ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಮಗದೊಂದು ಕಡೆ ಲಕ್ಷ್ಮಣ್ ಸವದಿ, ಅಲ್ಲೂ ಕೂಡ ಅಲ್ಲೇನೋ ಗಲಾಟೆ ಆಗಿದೆ ಅನ್ನುವಂಥ ಮಾಹಿತಿ ಇದೆ. ಇದಾಗಬಾರ್ದು. ರಾಜ್ಯದಲ್ಲಿ ಗೃಹ ಇಲಾಖೆ ಅಂತ ಒಂದಿದೆ, ಅದು ಕೆಲಸ ಮಾಡ್ತಿದೆಯಾ ಇಲ್ವಾ, ಅದರ ಬಗ್ಗೆ ಡೀಟೇಲಾಗಿ ಮಾತಾಡೋಣ. ಸೊ ಅದಕ್ಕೂ ಮುಂಚೆ ಇನ್ನೊಂದು ಪ್ರಮುಖ ವಿಚಾರವನ್ನು ನಾನು ಉಲ್ಲೇಖ ಮಾಡಲೇಬೇಕು. ಇವತ್ತು ದ್ವೇಷ ಭಾಷಣದ ಬಗ್ಗೆ ಕೂಡ ಕರ್ನಾಟಕದಲ್ಲಿ ಕಾಂಗ್ರೆಸ್ ಬಹಳ ದೊಡ್ಡ ನಿರ್ಣಯವನ್ನು ತೆಗೆದುಕೊಂಡಿದೆ. ಇವತ್ತು ಅದೇ ದ್ವೇಷ ಭಾಷಣದ ಹಲವಾರು ಮಜಲುಗಳು ಕೂಡ ಇರೋದರಿಂದಾಗಿ ಇವತ್ತು ಕರ್ನಾಟಕ ಕಾಂಗ್ರೆಸ್ ಯಾರ ಮೇಲೆ ಯಾವ ರೀತಿಯ ಕ್ರಮವನ್ನು ತೆಗೆದುಕೊಳ್ಳುತ್ತೆ ಅದರ ಬಗ್ಗೆ ಕೂಡ ಡೀಟೇಲಾಗಿ ಮಾತಾಡೋಣ. ನಾನು ದಿವ್ಯಶ್ರೀ. ರಾಜಕೀಯ ತಾರಕಕ್ಕೇರಿ ಹೋಗಿದೆ. ನಾನು ಆಗಲೇ ಉಲ್ಲೇಖ ಮಾಡಿದೆ, ತತ್ವವೋ ಸಿದ್ಧಾಂತವೋ ಪರವಿರೋಧ ಚರ್ಚೆಗಳಿದ್ದೇ ಇರುತ್ತೆ. ಆದರೆ ವ್ಯಕ್ತಿಯ ಪ್ರಾಣವನ್ನು ತೆಗೆಯೋ ಮಟ್ಟಕ್ಕೆ ಅಂತ ಹೇಳಿದ್ರೆ ಇದನ್ನು ಯಾರೇ ಒಪ್ಕೊಳ್ತಾರೆ? ಯಾರನ್ನು ನೀವು ಟಾರ್ಗೆಟ್ ಮಾಡ್ತೀರಿ? ನಾವು ಆ ಕ್ಷೇತ್ರದಲ್ಲಿ ನಮ್ಮ ಆಧಿಪತ್ಯವನ್ನು ಸಾಧಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ರೀತಿ ಹಲ್ಲೆಗಳಿಗೆ ಒಳಗಾಗ್ತೀರಿ, ಬ್ಯಾನರ್ಗಳನ್ನು ಕಟ್ತೀರಿ. ಆ ಬ್ಯಾನರ್ಗೆ ಒಂದಷ್ಟು ವಿರೋಧ, ನಮ್ಮನೆ ಎದುರುಗಡೆ ಯಾಕೆ ಕಟ್ಟಿದ್ದೀರಿ ಅಂತ ಒಂದಷ್ಟು ಜನ, ಇಲ್ಲೇ ಕಟ್ತೀವಿ ಅಂತ ಒಂದಷ್ಟು ಜನ. ಯಾಕಿದು ಯಾವ ಮಟ್ಟಕ್ಕೆ ಹೋಗ್ತಾ ಇದೆ? ರೈಟ್, ಇವಾಗ ನೋಡಿ ಬಳ್ಳಾರಿಯಲ್ಲಿ ಬೆಂಕಿ. ರಾಜಕೀಯ ಅನ್ನೋದು ತಾರಕಕ್ಕೇರಿದೆ. ಸರ್ಕಾರದ ವಿರುದ್ಧ ಜನಾರ್ದನ್ ರೆಡ್ಡಿ, ಶ್ರೀರಾಮುಲು ಮುಗಿಬಿದ್ದಿದ್ದಾರೆ. ಜನಾರ್ದನ್ ರೆಡ್ಡಿ, ಭರತ್ ರೆಡ್ಡಿ ಕಡೆಯವರಿಂದ ದೂರು ಪ್ರತಿ ದೂರು ಅನ್ನೋದಾಗಿದೆ. ಶಾಸಕ ಭರತ್ ರೆಡ್ಡಿ ಸೇರಿದಂತೆ 22 ಮಂದಿಯ ವಿರುದ್ಧ FIR ದಾಖಲಾಗಿದೆ. ನಿನ್ನೆ ಈ ಪ್ರಕರಣದ ಇನ್ನೊಂದು ಮಜಲನ್ನು ನೋಡಿದ್ದೀರಿ. ಈಗ ನಮಗೆ ಅನ್ಯಾಯ ಆಗಿದೆ ಅಂತ ಹೇಳಕ್ಕೆ ಹೊರಟಂತಹ ಜನಾರ್ದನ್ ರೆಡ್ಡಿ, ಶ್ರೀರಾಮುಲು ಇವ್ರ ಮೇಲೆ FIR. ಆದರೆ ಇವತ್ತು ಜನಾರ್ದನ್ ರೆಡ್ಡಿ, ಶ್ರೀರಾಮುಲು ಅವ್ರ ಮೇಲೆ FIR ಆಗಿದ್ದ ನೆಕ್ಸ್ಟ್ ಡೇ ಇವತ್ತೇನು ಡೆವಲಪ್ಮೆಂಟ್ ಆಗಿದೆ ಅಂತ ಹೇಳಿದೆ, ಅದೇ ಶಾಸಕ ಭರತ್ ರೆಡ್ಡಿ ಮತ್ತು ಅವರ ಬೆಂಬಲಿಗರ ವಿರುದ್ಧ FIR ಆಗಿದೆ. ಈವರೆಗೂ 40 ಮಂದಿಯನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ, ವಿಚಾರಣೆಯನ್ನು ನಡೆಸಿದ್ದಾರೆ. ಇನ್ನು ಶಾಸಕ ಭರತ್ ರೆಡ್ಡಿ ಬಂಧನಕ್ಕೆ ಶ್ರೀರಾಮುಲು ಆಗ್ರಹವನ್ನು ಮಾಡಿದ್ದಾರೆ. ಇನ್ನು ನಾಗೇಂದ್ರ ರೌಡಿ ಗ್ಯಾಂಗ್ನಲ್ಲಿದ್ದ ಅಂತ ಹೇಳಿ ಜನಾರ್ದನ್ ರೆಡ್ಡಿ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಬಳ್ಳಾರಿ ಕೈ ನಾಯಕರ ವಿರುದ್ಧ ರೆಡ್ಡಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಬಳ್ಳಾರಿಗೆ ನೋಡಿ, ಇಲ್ಲಿ ಕಾಂಗ್ರೆಸ್ ಸತ್ಯಶೋಧನಾ ನಿಯೋಗ ಭೇಟಿಯಂತೆ. ಯಾವ ಪುರುಷಾರ್ಥಕ್ಕೆ ಆಶ್ಚರ್ಯ ಆಗುತ್ತೆ. ಇನ್ನು ಮೃತ ರಾಜಶೇಖರ್ ರೆಡ್ಡಿ ಮನೆಗೆ ಸಚಿವ ಜಮೀರ್ ಭೇಟಿ. ಕುಟುಂಬಸ್ಥರಿಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಸಾಂತ್ವನವನ್ನು ಹೇಳಿದ್ದಾರೆ. ಕೋಟೆ ಎಲ್ಲ ಕೊಳ್ಳೆ ಹೊಡೆದ ಮೇಲೆ, ಪ್ರಾಣಗಳನ್ನು ಕಳ್ಕೊಂಡ ಮೇಲೆ ಹೇಳಿದ್ರೆ ಸಾಂತ್ವನ ಏನು ಪ್ರಯೋಜನ? ಇಂಥ ಗಲಾಟೆಗಳಾಗದಿರಂಗೆ ತಡೆಯೋಕ್ಕೆ ಉಸ್ತುವಾರಿ ಅಂತ ಒಬ್ಬರು ಸಚಿವರನ್ನಲ್ಲಿ ನೇಮಕ ಮಾಡೋದು ಬಹಳ ಆಶ್ಚರ್ಯ ಆಗುತ್ತೆ. ಕಳೆದ 2.5 ವರ್ಷಗಳ ಆಡಳಿತ ಬಗ್ಗೆ ಕರ್ನಾಟಕ ಕಾಂಗ್ರೆಸ್ ನೋಡಿ, ನೀವು ಉತ್ತಮ ಆಡಳಿತವನ್ನು ಕೊಡಬೇಕು ಅನ್ನುವಂಥ ಸದುದ್ದೇಶದಿಂದ ನಿಮಗೆ ಅಷ್ಟು ದೊಡ್ಡ ಮ್ಯಾಂಡೇಟನ್ನು ಕೊಟ್ಟಿರೋದು ಈ ಸುಖಕ್ಕಲ್ಲ, ಇಂಥ ಗಲಾಟೆಗಳಿಗಲ್ಲ. ಆರೋಪ ಪ್ರತ್ಯಾರೋಪ 100 ಮಾಡ್ಕೋತೀರಿ. ಅದನ್ನು ಜನ ನೋಡ್ತಾರೆ, ಚೀಮಾರಿ ಹಾಕ್ತಾರೆ, ಬೇಕು ಅಂದಾಗ ಬೆನ್ನಡ್ತಾರೆ, ಬೇಡ ಅಂದಾಗ ಮನೆಗೆ ಕಳಿಸ್ತಾರೆ. ಆದರೆ ಇವತ್ತು ರಾಜಶೇಖರ್ ಮನೆಗೆ ಯಾರು ದಿಕ್ಕು? ನೀವು ಕೊಡುವಂಥ ಪರಿಹಾರ ರಾಜಶೇಖರ್ನ ವಾಪಸ್ ತಂದು ಕೊಡುತ್ತಾ? ಈ ರೀತಿ ಹಲವಾರು ಪ್ರಶ್ನೆಗಳು. ಅದು BJP ಆಗಿರ್ಬೋದು, JDS ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು. ನಾನು ಅದರ ಬಗ್ಗೆ ಮಾತಾಡ್ತಿಲ್ಲ, ಒಬ್ಬ ವ್ಯಕ್ತಿಯ ಬಗ್ಗೆ ಮಾತಾಡ್ತಾ ಇರುವಂಥದ್ದು. ಪ್ರಾಣವನ್ನು ತೆಗೆಯೋ ಮಟ್ಟಕ್ಕೆ ಹೋಗಬಾರ್ದು. ಎಲ್ಲೋ ಗಾಳಿಯಲ್ಲಿ ಗುಂಡು ಹಾರಿಸ್ತಾರೆ, ಯಾರ್ದೋ ಮನೆಯನ್ನು ಟಾರ್ಗೆಟ್ ಮಾಡಿಕೊಂಡು ಆ ಕಡೆ ಗುಂಡು ಹಾರಿಸ್ತಾರೆ ಅಂತ ಹೇಳಿದ್ರೆ ಏನಾಗಿದೆ ಬಳ್ಳಾರಿಯಲ್ಲಿ? ರೈಟ್, ಇದಕ್ಕೆ ಸಂಬಂಧಪಟ್ಟಂತೆ ಹಲವರು ಮಾತಾಡಿದ್ದಾರೆ. ಬನ್ನಿ ಒಂದ್ಸಲ ಕೇಳ್ಕೊಂಬರೋಣ.
ನಿನ್ನೇನು ಮಾಜಿ ಮಂತ್ರಿಗಳಾದಂಥ ನಾಗೇಂದ್ರವರು ಏನೋ ಅವರು ಹೇಳ್ತಾ ಇದ್ರಂತೆ ಬಿಹಾರ್ ಮಾಡಕ್ಕೆ ಹೊಂಟಾರ, ಅವರು ಏನೋ ಉತ್ತರ ಪ್ರದೇಶ್ ಮಾಡಕ್ಕೆ ಹೊಂಟಾರ ಅಂತೇಳಿ ಹೇಳ್ತಾ ಇದ್ರಂತೆ. ಬಹುಶಃ ಬಿಹಾರ್ ಮಾಡಕ್ಕೆ ಹೊರಟಿರೋದು ಕಾಂಗ್ರೆಸ್ಸಿನ ನಾಯಕರು, ಅವ್ರ ಭಾಗದಲ್ಲಿದ್ದಂಥ ಶಾಸಕರು. ಇವತ್ತು ಖಾಸಗಿ ಗನ್ಮ್ಯಾನ್ಗಳು ಇಟ್ಕೊಂಡು ಅಡ್ಡಾಡ್ತಿರೋಂಥದ್ದು ನಾವಂತೂ ಯಾರೂ ಅಲ್ಲ. ಸಿನಿಮಾ ಥರ ಫೈರಿಂಗ್ ಮಾಡೋಂಥ ಮಂದಿ ನಾವೇನಲ್ಲ. ಇವತ್ತು ಅವರೇ ಇವತ್ತು ಬಿಹಾರನ್ನು ಮಾಡಬೇಕಂದೇಳಿ ನಮ್ಮ ಕರ್ನಾಟಕನ ಹೊಂಟಂಥ ಟೈಮಲ್ಲಿ ಇವತ್ತು ಕೇವಲ ನಮಗೋಸ್ಕರವಾಗಿ ಇವತ್ತು ನಮ್ಮನ್ನು ಏನೋ ಒಂದು ಕಡೆ ದ್ವೇಷಿಸಬೇಕು ಅನ್ನೋಂಥ ಕಾರಣದಿಂದ ಬಿಹಾರ ಮಾಡಿದ್ವಿ ಅನ್ನೋಂಥ ಅವರು ಹೇಳಕ್ಕೆ ಹೊಂಟಿದ್ದಾರೆ. ಹಂಗಾಗಿ ಇವತ್ತು ನಾನು ಹೇಳ್ತಾ ಇದ್ದೀನಿ, ಎಲ್ಲ ವಿಚಾರದಲ್ಲಿ ಸೋಮಶೇಖರ್ ರೆಡ್ಡಿ ಅವರು ಹೇಳಿದಾರ, ಜನಾರ್ದನ್ ರೆಡ್ಡಿ ಅವರು ಹೇಳಿದಾರ, ನಾನು ಹೇಳ್ತಾ ಇದ್ದೀನಿ. ಇವತ್ತು ನೀವೇನ ಸರ್ಕಾರದಲ್ಲಿ ಇವತ್ತೇನ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕಾದ್ರಿನ ಫಸ್ಟ್ ಈ ಗಲಭೆ ಏನಾಗಿದೆ, ಯಾರು ಅವರು ಜೀವ ಹೋಗಿದ್ದಾರೆ ಅವ್ರಿಗೆ ಜೀವ ಹೋದಂಥವ್ರನ್ನ ಅವ್ರಿಗೆ ಏನನ್ನ ಜಸ್ಟಿಸ್ ಕೊಡಬೇಕು, ನ್ಯಾಯ ಕೊಡಿಸ್ಬೇಕಾದ್ರಿಗಿನ ಇದರಲ್ಲಿ ತಪ್ಪಿದಸ್ಥರು ಯಾರಿದ್ದಾರೆ, ಒಬ್ಬ ಸತೀಶ್ ರೆಡ್ಡಿ ಅವ್ರ ಅಂಗರಕ್ಷಕರು, ಅವ್ರನ್ನ ತಕ್ಷಣ ಅವ್ರನ್ನ ಅರೆಸ್ಟ್ ಮಾಡಿದರೆ ಮಾತ್ರ ಅವ್ರಿಗೆ ನ್ಯಾಯ ಕೊಡಿಸೋದನ್ನ ಆಗುತ್ತೆ. ಇಲ್ಲಿದ್ರೆ ನೀವು ಅಧಿಕಾರದಲ್ಲಿ ಇರೋಕ್ಕೋಸ್ಕರ ತಪ್ಪಿಸ್ಕೋಬೇಕು ಅನ್ನೋಂಥ ಕಾರಣದಿಂದ ಬೇರೆ ಆರಿಸಿದಂಥವ್ರನ್ನ ಬಿಟ್ಟು ಬೇರೆ ಯಾರನ್ನ ತೊಂದರೆ ಮಾಡೋಂಥ ಪ್ರಯತ್ನ ಮಾಡಿದ್ರೆ ನಾವು ಹೋರಾಟ ಮಾಡಬೇಕಾಗುತ್ತೆ ಅನ್ನೋಂಥ ಎಚ್ಚರಿಕೆಯನ್ನು ಕೊಡಬೇಕಾಗುತ್ತೆ. ದ್ವೇಷ ಭಾಷಣ ಅನ್ನೋಂಥ ಮಸೂದೆಯನ್ನು ಕೂಡ ತಂದಿದ್ದಾರೆ. ಈ ದೇಶ ಮಸೂದೆಯನ್ನು ತಂದಾರೋ ಬಹುಶಃ ಇವತ್ತು ದೇಶ ಭಾಷಣ ಮಸೂದೆಯನ್ನು ತಂದ ನಂತರ ಮೊದಲನೇ ಬಾರಿ ಈ ರೀತಿ ದ್ವೇಷ ಭಾಷಣವನ್ನು ಮಾಡಿದಂಥ ವ್ಯಕ್ತಿ ಯಾರು? ನಾರಾ ಭರತ್ ರೆಡ್ಡಿ ಅವರು. ಈ ನಾರಾ ಭರತ್ ರೆಡ್ಡಿ ಅವರು ಏನು ದ್ವೇಷ ಭಾಷಣೆಯನ್ನು ಮಾಡಿದಾರೋ, ಅವ್ರು ಮಾತಾಡಿದಂಥ ಭಾಷೆ ಏನಿತ್ತು, ಅವರು ಭಾಷೆಯ ಸಂದರ್ಭದಲ್ಲಿ ಇವತ್ತು ಮಸೂದೆ ಬಂದಿದ್ರೆ ಕೂಡ, ಮಸೂದೆ ಜಾರಿಯಲ್ಲಿದ್ದರೆ ಕೂಡ ಅವರು ಏನೋ ಮನೆ ಸುಟ್ಟು ಹಾಕ್ತಿದ್ವಿ, ಮನೆ ಸುಟ್ಟು ಬರ್ತಾ ಇದ್ವಿ, ನಾನು ತಾಳ್ಮೆ ಕಳ್ಕೊಂಡಿದ್ರೆ ಬಳ್ಳಾರಿನ ಭಸ್ಮ ಮಾಡ್ತಾ ಇದ್ವಿ ಅಂತ ಹೇಳಿದಂಥ ಟೈಮಲ್ಲಿ ಆ ದ್ವೇಷ ಭಾಷಣೆ ಮಾಡಿರೋದು ಮೊದಲನೇ ಶಾಸಕ, ಕಾಂಗ್ರೆಸ್ ಪಾರ್ಟಿನ ಶಾಸಕ ನಾರಾ ಭರತ್ ರೆಡ್ಡಿ ಅವರು. ನಾಗೇಂದ್ರ ಒಂದು ಕಾಲದಲ್ಲಿ ಆ ವಿರೋಧ ಜನರ ಗುಂಪಲ್ಲಿ ಇದ್ದು ಆ ರೌಡಿ ಗ್ಯಾಂಗ್ ಕೆಲಸ ಮಾಡ್ತಾ ಇದ್ದವನ್ನ ಆ ಬದುಕು ಬಿಟ್ಟು ಎಸ್ರಾಮುಲ್ ಹಿಂಬಾಲಕನಾಗಿ ಬಂದು ಒಳ್ಳೆ ಬದುಕನ್ನು ದುಡಿಯೋದನ್ನು ಕಲಿಸ್ಕೊಡ್ತೀವಿ, ದುಡಿದು ಬದುಕೋದನ್ನು ನೀನು ಕಲಿಬೇಕು ಅಂಥೇಳಿ ಕರ್ಕೊಂಡು ಬಂದಿದ್ದು. ಎಸ್ ಟಿ ರಿಸರ್ವೇಷನ್ ಆದ ತಕ್ಷಣ ಶಾಸಕನಾಗಿ ಮಾಡಿದ್ದೀವಿ. ಎಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಹೋದಾಗ್ಲಿಂದ ಹಿಡಿದು ಕೂಡ ಇದುವರೆಗೂ ಕೂಡ ನನಗೆ ರಾಜಕೀಯ ಜನ್ಮ ಕೊಟ್ಟಂಥವರು ರಾಜಕೀಯ ಗುರುಗಳು ಅಂತೇಳಿ ಮಾತಾಡೋದು ಒಂದು ಕಡೆ. ಇವತ್ತು ಕಂಪ್ಲೀಟ್ ನಾಗೇಂದ್ರ ನಿರ್ಧಾರ ಆಗಿಬಿಟ್ಟಿದ್ದಾನೆ. ಪಕ್ಷದ ಹಿರಿಯ ಇಲ್ಲಿ ನಡೆದಂಥ ಘಟನೆ ಬಗ್ಗೆ ಈ ತಂಡದಲ್ಲಿ ನಾನು ಮತ್ತು ಹಿರಿಯ ಕಮಿಟಿನ ಕಳಿಸಿದ್ದಾರೆ. ನಾವು ಇಲ್ಲಿ ಸ್ಥಳೀಯ ಕೆಲವು ಕ್ರಾಸ್ ಸೆಕ್ಷನ್ ಆಫ್ ದ ಪೀಪಲ್ನ ಮೀಟ್ ಮಾಡಿ ಮಾಹಿತಿ ಕಲೆಕ್ಟ್ ಮಾಡಿದ್ದೀವಿ. ಈಗ ಸ್ಪಾಟ್ ವಿಸಿಟ್ ಮಾಡಿದರೆ ಆ ವ್ಯಕ್ತಿ ಮನೆಗೆ ಹೋಗ್ತೀವಿ. ಕಮಿಟಿನ ಕಳಿಸಿದ್ದಾರೆ. ನಾವು ಇಲ್ಲಿಯ ಸ್ಥಳೀಯ ಕೆಲವು ಕ್ರಾಸ್ ಸೆಕ್ಷನ್ ಆಫ್ ದ ಪೀಪಲ್ನ ಮೀಟ್ ಮಾಡಿ ಮಾಹಿತಿ ಕಲೆಕ್ಟ್. ನೋಡಿ, ಬಳ್ಳಾರಿಯ ಫೈರಿಂಗ್ನಲ್ಲಿ ಕೈ ಕಾರ್ಯಕರ್ತ ರಾಜಶೇಖರ್ ಬಲಿಯಾಗಿದ್ದಾರೆ. ಜಮೀರ್ ಅವರು ಆರ್ಥಿಕ ಸಹಾಯವನ್ನು ಮಾಡಿದ್ದಾರೆ. ಆದರೆ ಆ ವ್ಯಕ್ತಿನ ವಾಪಸ್ ತಂದುಕೊಡೋದಕ್ಕೆ ಸಾಧ್ಯವೇ ಇಲ್ಲ. ಅದನ್ನು ಅರ್ಥ ಮಾಡ್ಕೋಬೇಕು. ಇವತ್ತು ಕಾಂಗ್ರೆಸ್ ಕಾರ್ಯಕರ್ತ ಆಗಿರ್ಬೋದು, ಅದು ಯಾವುದೇ ಪಕ್ಷದ್ದಾಗಿರಲಿ, ನಾನು ಅದನ್ನು ಈ ಕಾಂಗ್ರೆಸ್ ಕಾರ್ಯಕರ್ತ ಅಂತ ಮಾತ್ರ ಹೇಳ್ತಾ ಇಲ್ಲ. ಇವತ್ತು ಕಾರ್ಯಕರ್ತರ ದುರ್ಬಳಕೆ ಅನ್ನೋದಾಗ್ತಾ ಇದೆ. ನಿಮ್ಮ ಪ್ರತಿಷ್ಠೆಗೆ ಇವತ್ತು ಕಾರ್ಯಕರ್ತರನ್ನು ಬಲಿ ಕೊಡ್ತಾ ಇದ್ದೀರಲ್ಲ, ಆ ಸೋಕಾಲ್ಡ್ ಜನಪ್ರತಿನಿಧಿಗಳಿಗೊಂದು ಧಿಕ್ಕಾರವನ್ನು ಹಾಕ್ತಾ ಇವತ್ತಿನ ನಮ್ಮ ಜಿ ಸಂವಾದವನ್ನು ಮುಂದುವರಿಸೋಣ. ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ BJP ವಕ್ತಾರರಾಗಿರುವಂಥ ಕಾಂತಿ ಶೆಟ್ಟಿ ಅವರಿದ್ದಾರೆ, ನಮಸ್ಕಾರ. ಇನ್ನು JDS ವಕ್ತಾರರು ನಾಗೇಂದ್ರ ಅವರಿದ್ದಾರೆ, ನಮಸ್ಕಾರ. ಕಾಂತಿ ಶೆಟ್ಟಿಯವರೇ, ಮೊದಲನೇದಾಗಿ ರಾಜಶೇಖರ್ ಅವರ ವಿಚಾರವನ್ನೇ ನಾನು ಉಲ್ಲೇಖ ಮಾಡ್ತೀನಿ. ಅದು BJP JDS ಕಾಂಗ್ರೆಸ್ ಅಂತಲ್ಲ, ಒಂದು ಪ್ರಾಣ ಇವತ್ತು ಹೋಗಿದೆ. ಏನಾಗ್ತಿದೆ ರಾಜ್ಯದಲ್ಲಿ, ವಿಶೇಷವಾಗಿ ಬಳ್ಳಾರಿಯಲ್ಲಿ ಏನಾಗ್ತಾ ಇದೆ?
ಮೊದಲನೇದಾಗಿ ರಾಜಶೇಖರ್ ಕುಟುಂಬಕ್ಕೆ ಆ ಶಕ್ತಿಯನ್ನು ಭರಿಸುವಂಥ ಒಂದು ಭಗವಂತ ಒಂದು ಆತ್ಮಶಕ್ತಿಯನ್ನು ನೀಡಲಿ ಅಂತ ಹೇಳುತ್ತಾ, ಇವತ್ತು ನಾವೊಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದ್ದೀವಿ. ಹೌದು, ದೇಶ ಪ್ರಜಾಪ್ರಭುತ್ವದ ನೆಲದಲ್ಲಿ ಒಗ್ಗಿದೆ. ಬಳ್ಳಾರಿಯಲ್ಲಿ ನಡೀತಾ ಇರುವಂತಹ ಈ ಕೃತ್ಯಕ್ಕೂ ಈ ಮೊದಲು ಜಮ್ಮು ಕಾಶ್ಮೀರದಲ್ಲಿ ನಡೀತಾ ಇರುವ ಭಯೋತ್ಪಾದನೆಗೂ ಏನಾದ್ರು ವ್ಯತ್ಯಾಸ ಕಾಣಿಸ್ತಾ ಇದೆಯಾ ನಿಮಗೆ? ಏನು ಕಾಣಿಸ್ತಾ ಇಲ್ಲ. ಇವತ್ತು ಜನಾರ್ದನ್ ರೆಡ್ಡಿಯವರ ಮನೆ ಒಳಗಡೆ ಬ್ಯಾನರ್ ಕಟ್ತಾರೆ, ಜನಾರ್ದನ್ ರೆಡ್ಡಿಯವರ ಮನೆಗೆ ಹೋಗಿ ಫೈರಿಂಗ್ ಮಾಡ್ತಾರೆ, ಜನಾರ್ದನ್ ರೆಡ್ಡಿಯವರ ಮನೆ ಎದುರುಗಡೆ ಕುರ್ಚಿಯಲ್ಲಿ ಕೂತ್ಕೊಂಡು ಬ್ಯಾನರ್ ಕಟ್ಟಿಸ್ತಾರೆ, ಕೊನೆಗೆ ಜನಾರ್ದನ್ ರೆಡ್ಡಿಯವರನ್ನೇ A1 ಅಂತ ಮಾಡ್ತಾರೆ. ಎಲ್ಲಿಯ ಹೊರಗಡೆ ಈ ಸರ್ಕಾರ ಇಡೀ ಪೊಲೀಸ್ ಇಲಾಖೆಯನ್ನು ನಿಷ್ಕ್ರಿಯ ಮಾಡಿದೆ ಅನ್ನೋದಕ್ಕೆ ಜನವರಿ 1ನೇ ತಾರೀಕಿಗೆ ಪವನ್ ಅನ್ನೋರು SP ಅವರು ಅಧಿಕಾರ ತಗೋತಾರೆ. ಅಧಿಕಾರ ತಗೊಂಡ 30 ಗಂಟೆಯಲ್ಲಿ ಅವರನ್ನು ಸಸ್ಪೆಂಡ್ ಮಾಡಲಾಗುತ್ತೆ. ಅವರು ಏನು ಅದನ್ನು ಥಿಂಕ್ ಮಾಡುವಷ್ಟು ಶಕ್ತಿ ಇವರಿಗಿಲ್ಲ, ಅಥವಾ ಅವರೇನು ಅವ್ರ ವಿಚಾರಣೆ ಏನು ಅವ್ರ ರಿಪೋರ್ಟ್ ಕೊಡೋಂಗೂ ಇಲ್ಲ. ಏನಾಗಿದೆ ಅಂತ ಹೇಳಿದ್ರೆ ಈ ಸರ್ಕಾರ ಅವರ ತಪ್ಪನ್ನ, ಅವರ ವೈಫಲ್ಯವನ್ನ ಮರೆಸಕ್ಕೆ ಅಧಿಕಾರಿಗಳ ಮೇಲೆ ಹಾಕ್ಕೊಂಡು ಬಂದಿದ್ದಾರೆ. ಇವತ್ತು ಇಷ್ಟು ಬಹಿರಂಗವಾಗಿ ದ್ವೇಷದ ಭಾಷಣ ಬಿಲ್ ಅನ್ನು ತಗೊಂಡು ಬಂದ್ರಿ ನೀವು. ಈ ದ್ವೇಷ ಭಾಷಣದ ಬಿಲ್ಲಿಗೆ ಮೊದಲ ಅಪರಾಧಿ ನಾರಾ ಭರತ್ ರೆಡ್ಡಿ ಅಂತ ಹೇಳಿದ್ರೆ ತಪ್ಪಾಗಲಾರದು. ನಿಜವಾಗ್ಲೂ ಇವರು ದ್ವೇಷದ ಭಾಷಣದ ಬಿಲ್ಲನ್ನ ನಿಜವಾಗ್ಲೂ ದ್ವೇಷದ ಭಾಷಣ ಮಾಡಿದವರ ಮೇಲೇನೆ ಹಾಕಬೇಕು ಅಂತ ತಂದಿದ್ದಿದ್ರೆ ಇವತ್ತಿಷ್ಟೊತ್ತು ಅವರು ಕ್ರಮ ಅರೆಸ್ಟ್ ಮಾಡ್ತಾ ಇದ್ರು. ಮಾಡಿಲ್ಲ ಅಂದ್ರೆ ಅದರ ಉದ್ದೇಶ ಬೇರೆ ಇರುತ್ತೆ. ಈ ಚಳಿಗಾಲದ ಅಧಿವೇಶನ ಆದಾಗಿನಿಂದ ನೋಡಿ, ಈ 2 ವರ್ಷದಿಂದ ನಡೀತಾ ಇದೆ. ಏನೇನು ಒಂದು ಏಕಕಾಲದಲ್ಲಿ ಏನೇನು ನಡೀತಾ ಇದೆ ನೋಡಿ. ನಿರಾಶ್ರಿತರಿಗೆ ಇಲ್ಲಿ ಏನ್ ನಡೀತು, ಬೆಳ್ಳಂಬೆಳಗ್ಗೆ ಕೋಗಿಲು ಇದರಲ್ಲಿ, ಬಳ್ಳಾರಿಯಲ್ಲಿ ಈ ತರ ನಡೀತಾ ಇದೆ. ದಿನಕ್ಕೊಂದು ಅದು ಹೇಳಿದ್ರೆ ತಪ್ಪಾಗುತ್ತೆ ದಿವ್ಯಾ, ಇಷ್ಟು ಒಂದು ಇದಾಗಿ 10 ರೌಂಡ್ ಗುಂಡುಗಳ ಸಿರಿಮಳೆ ನಡೀತಾ ಇದೆ. ವಿಷಯ ಏನಿಲ್ಲ, ಬರೀ ಬ್ಯಾನರ್ ಕಟ್ಟೋದಂತ ಹೇಳ್ತಾರೆ. ಇವರ ದ್ವೇಷದ ರಾಜಕಾರಣಕ್ಕೆ ಒಂದು ಯುವಕನ ಸಾವಿನ ಮೇಲೆ ಇವರು ರಾಜಕಾರಣ ಮಾಡಬೇಕು ನೋಡಿ. ಆ ಯುವಕ ಏನ್ ಮಾಡಿ ತಪ್ಪು ಮಾಡಿದ್ದಾರೆ ಯೋಚನೆ ಮಾಡಿ. ಒಂದು ಮುಂದೆ ಬದುಕಬೇಕಾದ ಯುವಕ, ಇವರು ಹೋಗಿ 25 ಲಕ್ಷ ಕೊಟ್ಟ ತಕ್ಷಣ ಅವನೇನು ಇದು ಬರಲ್ಲ, ವಾಪಸ್ ಬರಲ್ಲ. ಇದಕ್ಕೆ ಯಾರು ಹೊಣೆ? ಕಾನೂನು ಸುವ್ಯವಸ್ಥೆ ಯಾವ ರೀತಿಯಲ್ಲಿ ಇದೆ ಕರ್ನಾಟಕದಲ್ಲಿ? ನಾವು ಪದೇ ಪದೇ ಈ ಮಾತನ್ನು ಹೇಳ್ತಾ ಇದೀವಿ. ಇಷ್ಟು ದಿನ ನಾವು ಹೇಳ್ತಾ ಇದ್ದದ್ದು ಜನ ವಿರೋಧಿ ಸರ್ಕಾರ, ಮಹಿಳಾ ವಿರೋಧಿ ಸರ್ಕಾರ, ಕಾನೂನಿಲ್ಲ, ರೈತ ವಿರೋಧಿ ಅಂತ. ಇವಾಗ ನಾನು ಹೇಳ್ತಾ ಇದ್ದೀನಿ, ಗೂಂಡಾ ಸರ್ಕಾರ, ಏನು ರಾಕ್ಷಸಿ ಪ್ರವೃತ್ತಿ ಇರುವಂತಹ ಸರ್ಕಾರ. ಈ ಸರ್ಕಾರದಲ್ಲಿ ನಾವು ಇನ್ನೇನು ಎಕ್ಸ್ಪೆಕ್ಟ್ ಮಾಡಕ್ ಸಾಧ್ಯ ಇಲ್ಲ. ಇಷ್ಟು ದಿನ ಆದ್ರೂ, ಒಂದು ದಿನ ಆದ್ರೂ ದಿವ್ಯಾ 2.5 ವರ್ಷದಿಂದ ನಾವು ನೋಡ್ತಾ ಇದೀವಿ. ಯಾವತ್ತೂ ಬಂದು ನಾವು ಅಭಿವೃದ್ಧಿ ಬಗ್ಗೆ ಒಂದು ದಿನ ಚರ್ಚೆ ಆಗಿದ್ರೆ ನಾನು ನೋಡಿಲ್ಲ. ಪ್ರತಿದಿನ ಸರ್ಕಾರದ ಏನ್ ಮಾಡ್ತಾ ಇದ್ರೆ ಅವರ ಒಂದು ವೈಫಲ್ಯಗಳೇನಿದೆ ಅದನ್ನು ಬಿಟ್ಟು ಬೇರೆ ಯಾವ ಚರ್ಚೆನೂ ಇಲ್ಲಿ ನಡೀತಾ ಇಲ್ಲ. ರೈತರ ಪ್ರಾಬ್ಲಮ್ ಇದೆ ನೋಡ್ಬೋದು ನೀವಲ್ಲಿ. ಲಾಸ್ಟ್ ಮೂಮೆಂಟ್ ಆಫ್ ರಾಜಶೇಖರ್ ಗುಂಡೇಟ್ ಬಿದ್ದುಬಿಟ್ಟಿದೆ, ಆತನ ಹಿಂಗಾದ್ರೂ ಮಾಡಿ ರಕ್ಷಣೆ ಮಾಡಬೇಕು ಅಂತ ಒಂದಷ್ಟು ಪರದಾಟ ನೋಡಿ. ಕಾರಲ್ಲಿ ಆತನ ಕೂರಿಸ್ಕೊಂಡು ಹೋಗೋದು ನೋಡ್ಬೋದು ನೀವು. ಅಲ್ಲ, ಪಾಳೆಗಾರಿಕೆ ಪದ್ಧತಿ ಅಂತ ಅನ್ನಿಸ್ತಾ ಇಲ್ಲ ನಿಮ್ಗೆ ಇಲ್ಲಿ? ಇದು ಪ್ರಜಾಪ್ರಭುತ್ವದ ಸರಿ ಮಾತೆತ್ತಿದ್ರೆ ಇವರು ಸಂವಿಧಾನ ಪುಸ್ತಕವನ್ನು ಹಿಡಿದು ಓಡಾಡ್ತಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ನಡೆಯುವಂತ ಈ ತರ ಒಂದು ನಡೀತಾ ಇದೆಯಾ? ಪಾಳೆಗಾರಿಕೆ ಸರ್ಕಾರ ಎದ್ದು ಕಾಣ್ತಾ ಇದೆ. ಪಾಳೆಗಾರಿಕೆ ಇವ್ರೇನ್ ಬೇಕು ಅಲ್ಲ ರೀ, ಒಂದು ಎಲ್ಲರ ಎದುರುಗಡೆ ಒಂದು 5 ನಿಮಿಷ ಸುಟ್ಟಾಕ್ಬಿಡ್ತೀನಿ ಅಂತ ಇವರದೇ ಸರ್ಕಾರದ MLA ಹೇಳ್ತಾರೆ. ಏನು ಕ್ರಮ ಕೈಗೊಂಡಿಲ್ಲ ಅಂದ್ರೆ ಏನ್ ಅರ್ಥ? ರೈಟ್, ಗಾಡಿ ನಾನು ಡೀಟೇಲ್ ಆಗಿ ಮಾತಾಡ್ತೀನಿ. ನಾಗೇಂದ್ರ ಅವ್ರು ಮಾತಾಡಬೇಕು. ಬಾಣಂತಿಯರ ಸಾವಾಗುತ್ತೆ ರಾಜ್ಯದಲ್ಲಿ, ಅಧಿಕಾರಿಗಳ ಕಾರಣ ಆಗುತ್ತೆ. ಚಿನ್ನಸ್ವಾಮಿ ಸ್ಟೇಡಿಯಂ ಇನ್ಸಿಡೆಂಟ್ ಆಗುತ್ತೆ, ಅಧಿಕಾರಿಗಳೇ ಟಾರ್ಗೆಟ್ ಆಗುತ್ತೆ. ಈ ಬಳ್ಳಾರಿಯಲ್ಲೂ ಕೂಡ ಅಧಿಕಾರಿಗಳೇನ ಕಾರಣ? ಅಂದ್ರೆ ಮೇಡಮ್, ಇವತ್ತು ರಾಜ್ಯದಲ್ಲಿ ಏನಾಗ್ತದೆ ಅಂದ್ರೆ ರಾಜ್ಯದಲ್ಲಿ ಪ್ರಜೆಗಳು ಅನ್ನಂಗೆ ಆಗೋಗಿದೆ. ಯದ್ಭವಂ ತದ್ಭವ ಅಂತ ಹೇಳ್ಬೋದು ನಾವು. ಇವತ್ತು 2013 ಇದೇ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಸರ್ಕಾರ ತರಬೇಕಾದ್ರೆ ಬೆಂಗಳೂರಿಂದ ಪಾದಯಾತ್ರೆ ನಡೆಗೆ ಬಳ್ಳಾರಿಗೆ ಅಂತೇಳಿ ಬಳ್ಳಾರಿ ರಿಪಬ್ಲಿಕ್ ಅನ್ನೋ ಒಂದು ಇದಕ್ಕೆ ಜನಾರ್ದನ್ ರೆಡ್ಡಿನ, ಶ್ರೀರಾಮುಲುರನ್ನ ಮತ್ತೆ ನಾಗೇಂದ್ರ ರೆಡ್ಡಿನ ಟಾರ್ಗೆಟ್ ಮಾಡಿ ಪಾದಯಾತ್ರೆ ಮಾಡಿದ್ರು. ಇದು ಕಾಮನ್. ನಾನು ಹೇಳ್ತಿದ್ದೀನಿ, ನೀವೇನು ಇವತ್ತು ಬಳ್ಳಾರಿ ಬೆಂಕಿ ಅಂತ ಹೇಳ್ತಿದ್ದಾರೆ, ನಂಗೆ ಭಯ ಅನ್ನಿಸ್ತಾ ಇದೆ. ಇವತ್ತು ಇದು ನಡೀತಲ್ಲ ದಿವ್ಯ, ಇನ್ನೊಂದು ವಾರ ಹೋಗಲ್ಲ, ಇನ್ನೊಂದೇನೋ ನಡೀತಾ ಇರುತ್ತೆ. ಈ ಸರ್ಕಾರ ನಿಜಕ್ಕೂ ಅಧಿಕಾರದಲ್ಲಿದ್ಯಾ, ಸತ್ತಿದ್ಯಾ? ಒಂದರ್ಥ ಗೃಹ ಇಲಾಖೆ ಎಂದು ವರ್ಕೆ ಮಾಡ್ತಿಲ್ಲ. ಆ ರೀತಿಯಾಗಿ ಯದ್ಭವಂ ತದ್ಭವ ಅನ್ನೋ ರೀತಿಯಾಗಿ ಇವತ್ತು ರಾಜ್ಯದ ಮುಖ್ಯಮಂತ್ರಿ CM ಅವರು 2013 ಪಾದಯಾತ್ರೆ ಮಾಡ್ತಾರೆ ಬೆಂಗಳೂರಿಂದ ಬಳ್ಳಾರಿವರೆಗೂ. ಅಲ್ಲಿ ಟಾರ್ಗೆಟ್ ಮಾಡಿದ್ದು ಯಾರು ಅಂದರೆ ಇದೇ ಜನಾರ್ದನ್ ರೆಡ್ಡಿ, ಇದೇ ಶ್ರೀರಾಮುಲು ಮತ್ತು ಇದೇ ನಾಗೇಂದ್ರ ರೆಡ್ಡಿ ಅವ್ರನ್ನ ಟಾರ್ಗೆಟ್ ಮಾಡಿದ್ರು. ಅದಾದ್ಮೇಲೆ ಏನು ಮಾಡಿದ್ರು ಅವರು? ನಾಗೇಂದ್ರ ರೆಡ್ಡಿ ಅವ್ರನ್ನ ಪಕ್ಷಕ್ಕೆ ತಗೊಂಬಂದು ಏನು ಮಾಡಿದ್ರು? ಅವ್ರಿಗೆ ಶಾಸಕರು ಮಾಡಿದ್ರು, ಮತ್ತು ಅವ್ರಿಗೆ ನಿಗಾ ಮಂಡಳಿ ಅಧ್ಯಕ್ಷ ಮಾಡಿದ್ರು, ಸಚಿವರು ಕೊಟ್ಟರು. ಆಮೇಲೆ ವಾಲ್ಮೀಕಿ ಹಗರದಲ್ಲಿ ನೇರವಾಗಿ ಸಿಕ್ಕಾಕೊಂಡಾಗ ಸ್ವತಃ CM ಅವರು ಒಪ್ಕೊಂಡ್ರು. 187
ಕೋಟಿ ಅಲ್ಲಪ್ಪ, ಅದು 87 ಕೋಟಿ ಅಂತ ಸ್ವತಃ ಒಪ್ಕೊಂಡ್ರು. ಈ ವಿಚಾರಗಳು ನಾವು ನೋಡಿದ್ದೀವಿ. ಅಂದರೆ ನಾನು ಏನು ಹೇಳಕ್ಕೆ ಬರ್ತಾ ಅಂದರೆ, ಇವತ್ತು ರಾಜ್ಯದಲ್ಲಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಇವತ್ತು ಬಳ್ಳಾರಿ ರಿಪಬ್ಲಿಕ್ ಅಂದಿದ್ದಂಥ ಸಿದ್ದರಾಮಯ್ಯವರು ಇವತ್ತು ಈ ಒಂದು ಕಾರಣಕ್ಕೆ ಅಲ್ಲಿ ಮೂಲ ಕಾರಣ ಆದ್ರ. ಇವತ್ತೇನು ದ್ವೇಷ ಭಾಷಣದ ಒಂದು ಕಾನೂನು ತಂದಿದ್ದಾರಲ್ಲ, ನಿರ್ದಾಕ್ಷಿಣ್ಯವಾಗಿ ಇವರೇ ಒಪ್ಪಿಗೆ ಮಾಡಿ ಸದನದಲ್ಲಿ ಒಂದು ಅಮೆಂಡ್ಮೆಂಟ್ ಮಾಡ್ಕೊಂಡ್ರಲ್ಲ, ದ್ವೇಷ ಭಾಷಣ ಅಂತ ಹೇಳಿದ್ರಲ್ಲ, ಇವತ್ತು ಎಲ್ಲ ಮಾಧ್ಯಮಗಳಲ್ಲೂ ಎಲ್ಲ ಪತ್ರಿಕೆಯಲ್ಲೂ ಕೂಡ ಏನು ಭರತ್ ರೆಡ್ಡಿ ಅವರ ಭಾಷಣ ಇದೆಯಲ್ಲ, ದ್ವೇಷ ಭಾಷಣ ಸುಟ್ಟಾಕ್ಬಿಡ್ತಾ ಇದೆ, ಇನ್ನು 10 ನಿಮಿಷದಲ್ಲಿ ಭಸ್ಮ ಮಾಡಾಕ್ತಾ ಇದ್ವಿ ಅಂತಂದ್ರು. ಇದೆಂಥ ದ್ವೇಷ ಭಾಷಣ? ಕೂಡಲೇ ಏನಾದರೂ ನೈತಿಕತೆ ಇದೆ, ರಾಜ್ಯದ ಮುಖ್ಯಮಂತ್ರಿ ಏನು ಒಂದು ಕಾನೂನು ತಂದಿದ್ದಾರಲ್ಲ ಇವತ್ತು, ಆ ಕಾನೂನು ರೀತಿ ಪ್ರಕಾರವಾಗಿ ಮೊಟ್ಟ ಮೊದಲು ಭರತ್ ರೆಡ್ಡಿಯನ್ನು ಅರೆಸ್ಟ್ ಮಾಡಿ 1 ಲಕ್ಷ ದಂಡ ಹಾಕಿ 7 ವರ್ಷ ಜೈಲಿಗೆ ಹಾಕಿದ್ರೆ ಈ ಕಾನೂನಿಗೊಂದು ಅರ್ಥ ಸಿಗುತ್ತೆ, ದ್ವೇಷ ಭಾಷಣಕ್ಕೆ ಎಲ್ಲೋ ಒಂದು ಮಾಡಿತ್ತು ಎಲ್ಲೋ ಒಂದು ನ್ಯಾಯ ಸಿಗುತ್ತೆ ಅಂತ ಹೇಳ್ಬೋದು. ಅದನ್ನೇನಾದ್ರು ಹೊರತುಪಡಿಸಿ ಮಾಡಿದ್ರೆ ಇವರು ಮಾಡಿರೋದು ಬರೀ ಮಾಧ್ಯಮದವರಿಗೆ ಮತ್ತು ಕನ್ನಡ ಹೋರಾಟಗಾರರಿಗೆ ಮತ್ತು ವಿರೋಧ ಪಕ್ಷಗಳಿಗೆ ಹತ್ತಿಕ್ಕುವಂಥ ಕೆಲಸ ಮಾಡ್ತಾರೆ ಅಂತ ನೇರವಾಗಿ ಹೇಳ್ಬೋದು. ಇವತ್ತು ಜನಾರ್ದನ್ ರೆಡ್ಡಿ ಅವ್ರ ವಿಚಾರದಲ್ಲಿ ನಾನು ಇದಕ್ಕೆ ಇನ್ನೊಂದು ಆ್ಯಡ್ ಆನ್ ಮಾಡ್ತೀನಿ. ನೀವು ರೈಟ್, ವ್ಯಾಲಿಡ್ ಪಾಯಿಂಟ್ನ ರೈಸ್ ಮಾಡಿದ್ರಿ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಆದಾಗ ನಾಗೇಂದ್ರ ಅವ್ರ ರಾಜೀನಾಮೆ ತಗೊಳ್ಳೋದು ಅಷ್ಟು ಸುಲಭ ಆಗಿತ್ತ? ನೀವೆಲ್ಲ ಪ್ರತಿಭಟಿಸಿದ್ರಿ, ಸ್ಟೇಟ್ಮೆಂಟ್ ಕೊಟ್ರಿ, ಅಷ್ಟು ಈಸಿ ಇತ್ತು ಅವ್ರ ರಾಜೀನಾಮೆ. ಇವಾಗ ಭರತ್ ರೆಡ್ಡಿ ಅವ್ರ ಮೇಲೆ ಕ್ರಮ ತಗೋತಾರೆ ನಿಮ್ಗೆ ಅನ್ಸುತ್ತಾ? ಅಲ್ಲ, ಅದನ್ನ ತಗೋಬೇಕು. ನಾವು ಹೋರಾಟಕ್ಕೆ ಇಳಿದಿದ್ವಿ. ಈಗ ಅವ್ರದ್ದೇ ತಂದಿರೋ ಕಾನೂನು ಚೌಕಟ್ಟಲ್ಲೇ ನಡಿಬೇಕಲ್ಲ. ದ್ವೇಷ ಭಾಷಣದ ಮೊಟ್ಟ ಮೊದಲು ಯಾರಾದ್ರೂ ಬಲಿಯಾಗಿದ್ರೆ ಇವತ್ತು ಭರತ್ ರೆಡ್ಡಿ ಅವರೇ, ಅದಕ್ಕೆ ಕಾನೂನು ರೀತಿ ಸಿದ್ದರಾಮಯ್ಯ ತಗೊಳ್ಬೇಕಲ್ಲ. ಇದನ್ನ ಕಾನೂನು ಅಮೆಂಡ್ಮೆಂಟ್ ಮಾಡಿದವರು ಸಿದ್ದರಾಮಯ್ಯ ಸರ್ಕಾರ ಅಲ್ವಾ? ಈಗ ಸರ್ಕಾರ ತಗೊಂಡೆ ಒಂದು ಕಾನೂನಿಗೆ ಒಂದು ಬೆಲೆ ಬರುತ್ತೆ. ಇಲ್ಲ ಅಂದ್ರೆ ಇದು ಬರೇ ವಿರೋಧ ಪಕ್ಷದ ಕಾರ್ಯಕರ್ತರಿಗೆ, ಮಾಧ್ಯಮದವರಿಗೆ, ಕನ್ನಡ ಹೋರಾಟಗಾರರಿಗೆ ಇದು ಒಂದೆಲ್ಲ ಒಂದು ಕಾನೂನು ತಂದಿದ್ರು ಅಂತ ನೇರವಾಗಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಸೊ ಈ ವಿಚಾರದಲ್ಲಿ ಅಧಿಕಾರ ಕೊಟ್ಟಂತ SP ಅವ್ರಿಗೆ ಇವರು ಏನು 11 RCP 11 ಜನ ಬಲಿಯಾದ್ರು. ಎಲ್ಲಿ ಸ್ವಾಮಿ ವೇಣುಗೋಪಾಲ್ ಅವರನ್ನು ಟ್ರೀಟ್ ಮಾಡಿಲ್ಲ, 11 ಜನ ಬಲಿಯಾದವರನ್ನು ಟ್ರೀಟ್ ಮಾಡಿಲ್ಲ ವೇಣುಗೋಪಾಲ್. ಇವತ್ತು ಇಂಥ ಒಂದು ದುರ್ಘಟನೆ ಇವತ್ತು ಬಳ್ಳಾರಿಯಲ್ಲಿ ರಕ್ತ ಚರಿತ್ರೆ ನಡೆಯಕ್ಕೆ ಹೋಗ್ತಾ ಇದೆಯಲ್ಲ, ಎಲ್ಲಿದ್ದಾರೆ ವೇಣುಗೋಪಾಲ್ ಅವ್ರ ಟ್ವೀಟ್? ಎಲ್ಲಿದೆ ಕೇರಳ ಮುಖ್ಯಮಂತ್ರಿ ಅವ್ರ ಟ್ವೀಟ್? ಎಲ್ಲಿದೆ ರಾಹುಲ್ ಗಾಂಧಿ ಅವ್ರ ಟ್ವೀಟ್? ಇದಕ್ಕೆಲ್ಲ ಟ್ವೀಟ್ ಮಾಡಲ್ಲ ಅವರು, ಇರಲ್ಲ ಕಾಂಗ್ರೆಸ್ ಪಕ್ಷದವರಲ್ಲ ಅವ್ರಾಗದೆ. ಅದೊಂದು ಕಡೆ ಇರಲಿ. ಇವತ್ತು SP ಪವನ್ ಅವರು ಏನ್ ತಪ್ಪು ಮಾಡಿದ್ರು? ಹೋಗಿ 30 ಗಂಟೆಯಲ್ಲಿ ಅಲ್ಲಿ ಹೋಗಿ ಇನ್ನ 30 ಗಂಟೆ ಇನ್ನ ಎನ್ವೈರ್ಮೆಂಟ್ ಸೆಟ್ ಆಗಬೇಕು, ಡಿಪಾರ್ಟ್ಮೆಂಟ್ ಗೊತ್ತಾಗಬೇಕು, ಜಿಲ್ಲಾ ಉಸ್ತುವಾರಿ ತಗೋಬೇಕು, ಅದ್ರದ್ದೆಲ್ಲ ಮಾಹಿತಿ ಕಲೆ ಮಾಡಬೇಕು. ಕನಿಷ್ಠ ಪಕ್ಷ 15 ದಿವಸ ಆದ್ರೂ ಬೇಕಾಗುತ್ತೆ, ಎಲ್ಲೆಲ್ಲಿ ಏನೇನು ಸಿಸ್ಟಮ್ ಗೊತ್ತಾಗಬೇಕಾದ್ರೆ. ಆದರೆ ವಿತಿನ್ 30 ಅವರ್ಸ್ ಅಲ್ಲಿ ಸಸ್ಪೆಂಡ್ ಮಾಡ್ತಿರಲ್ರಿ. ಪ್ರತಿ ಕ್ಷಣ ನೀವು ಅಧಿಕಾರಿಗಳನ್ನ ಟಾರ್ಗೆಟ್ ಮಾಡಿ ಬಲಿ ತಗೊಂತೀರಲ್ರಿ ನಿಮ್ಮ ಸರ್ಕಾರದಲ್ಲಿ. ಯಾವ್ದ್ರಿ ನ್ಯಾಯ ಸಿದ್ದರಾಮಯ್ಯರೇ? ನಿಮಗೊಂದು ನ್ಯಾಯ, ಅಧಿಕಾರಿಗಳಿಗೊಂದು ನ್ಯಾಯ, ಸಾಮಾನ್ಯ ವರ್ಗಕ್ಕೊಂದು ನ್ಯಾಯನ? ಇವತ್ತು ನೇರ ಗೊತ್ತಾಗ್ತಾ ಇದೆ ಎಷ್ಟು ಉದ್ದೇಶಪೂರಿತವಾದ ಒಂದು ಪ್ರೀ ಪ್ಲಾನ್ ಮಾಡಿದ್ದಾರೆ ಅಂದ್ರೆ. ಇವತ್ತು ಅಲ್ಲಿ ಜನಾರ್ದನ್ ರೆಡ್ಡಿ ಅವ್ರು ಇರಲಿಲ್ಲ, ಗಂಗಾವತಿಯಲ್ಲಿ ಇದ್ರು. ಸೊ ಅವ್ರು ಇಲ್ದಿದಂತ ಸಮಯದಲ್ಲಿ ನೋಡ್ಕೊಂಡು ಅವ್ರ ಮುಂದೆ ಮನೆ ಮುಂದೆ ಹೋಗಿ ಗೇಟ್ ಮುಂದೆ ಚೇರುಗಳು ಹಾಕೊಂಡು ಗೂಂಡಾ ವರ್ತನೆಗಳು ಮಾಡ್ಕೊಂಡು ಅವ್ರ ಮುಂದೆ ಮನೆ ಮುಂದೆ ಬ್ಯಾನರ್ ಕಟ್ಟಿದ್ರೆ ಯಾವ ಮಟ್ಟಕ್ಕೆ ಹೋಗಿದ್ದಾರೆ ನಿಮ್ಮ ಕಾಂಗ್ರೆಸ್ ಪಕ್ಷದ ಶಾಸಕರ ಮನಸ್ಥಿತಿ? ಇವತ್ತು ನೇರವಾಗಿ ಅವ್ರು ಏನ್ ಹೇಳ್ತಾ ಇದ್ದಾರೆ? ದ್ವೇಷ ಭಾಷಣ ಅಷ್ಟು ಕಟ್ಟಂಗ್ ಕ್ಲಿಯರ್ ಆಗಿದೆ, ಅದಕ್ಕೆ ಶಿಕ್ಷೆ ಯಾವಾಗ? ಕೂಡಲೇ ಶಿಕ್ಷೆ ತಗೋಬೇಕು ಅಂತ. ಆಮೇಲೆ ಇನ್ನೊಂದು ಹೇಳ್ಬೇಕಾದ್ರೆ ಫೈರಿಂಗ್ಗಳು. ಇವತ್ತು ಅವರು ಗನ್ಮ್ಯಾನ್ಗಳು ಯೂಸ್ ಮಾಡಂಗೆ ಇಲ್ಲ, ಕಾನೂನು ರೀತಿಯಾದ ಗನ್ಮ್ಯಾನ್ಗಳು, ಪ್ರೈವೇಟ್ ಗನ್ಮ್ಯಾನ್ಗಳು ಇಟ್ಕೊಂಡು ನೀವು ಗನ್ಗಳು ಕೊಟ್ಕೊಂಡು ಫೈರಿಂಗ್ ಮಾಡಿದ್ರೆ ಅಂದ್ರೆ ನಮ್ದು ಗೂಂಡಾ ರಾಜ್ಯನ, ಇಲ್ಲ ಬಿಹಾರ್ ರಾಜ್ಯನ, ಇಲ್ಲ ನಮ್ದು ಆಂಧ್ರ ಪ್ರದೇಶ ರಾಜ್ಯನ ರಕ್ತ ಚರಿತ್ರೆ ಹರಿಬೇಕಾಗ್ತದೆ. ಬಳ್ಳಾರಿಯಲ್ಲಿ ಏನ್ ಮಾಡ್ಬೇಕಂತ ಸರ್ಕಾರ ನೋಡ್ತಾ ಇದೆ ಇವತ್ತು. ಯಾವ ಉದ್ದೇಶದಿಂದ ಈ ಸರ್ಕಾರ ಈ ರೀತಿಯಾದ ಒಂದು ಕಾನೂನು ಫಲ ಆಗೋಗಿದೆ. ಇವತ್ತು ಗೃಹ ಮಂತ್ರಿಗಳು ಕೇಳಿದ್ರೆ ವಿಷಯ ತರ್ಸ್ಕೊಂತೀನಿ, ನೋಡ್ತೀನಿ, ಅದ್ರ ಬಗ್ಗೆ ಕಾನೂನು ಕ್ರಮ ತಾನೇ ಕೇಳ್ತೀನಿ. ಯಾವ್ದು ಸುಳ್ಳೆಕ ಇದು? ಆಡಗಳಲ್ಲಿ ಬ್ಯಾಂಕ್ ದರೋಡೆಗಳಾಗ್ತಾ ಇದಾವೆ, ಆಡಗಳಲ್ಲಿ ರಾಬರಿಗಳಾಗ್ತಾ ಇದಾವೆ, ಅತ್ಯಾಚಾರಗಳಾಗ್ತಾ ಇದಾವೆ. ಇವ್ರು ನೋಡಿ ಎಂತ ಒಂದು ವಿಶಾಲವಾದ ಹೃದಯ, ಕುಡಿದು ಬಿದ್ದಂತ ಅವ್ರನ್ನ ಮನೆ ತಗೊಂಡೋಗಿ ಸೇರಿಸ್ತೀವಿ ಅಂತ ಇವ್ರು ಹೇಳ್ತಾರಲ್ಲ. ಫಸ್ಟ್ ರಕ್ಷಣೆ ಕೊಡ್ರಿ ಹೆಣ್ಮಕ್ಳಿಗೆ. ಆಗ್ತಾ ಇರೋ ಅತ್ಯಾಚಾರಗಳಿರ್ಬೋದು, ಬಾಣಂತಿಯರ ಸಾವುಗಳಿರ್ಬೋದು, ಮತ್ತೆ ಇವತ್ತು ಕೊಲೆಗಳಿರ್ಬೋದು, ಇವಕ್ಕೆಲ್ಲ ಫಸ್ಟ್ ಮೊದಲು ರಕ್ಷಣೆ ಕೊಡ್ಬೇಕು. ಕುಡ್ಸೋದು ಇವ್ರೆ, ಬೀಳ್ಸೋದು ಇವ್ರೆ, ರಕ್ಷಣೆ ಕೊಡೋದು ಇವ್ರೆ. ಅಂದ್ರೆ ಇವ್ರಿಗೆ ಬೇಕಾರದು ಒಂದು ಆದಾಯ, ರೆವಿನ್ಯೂ ಮಾತ್ರ ಬೇಕು. ಇವ್ರಿಗೆ ಒಂದು ಇನ್ಕಮ್ ಮಾತ್ರ ನೋಡ್ತಾ ಇದ್ದಾರೆ, ಜನರನ್ನ ಬಲಿ ತಗೊಂತ ಇದ್ದಾರೆ. ಸೊ ಈ ರೀತಿಯಾಗಿ ತಂದಿರೋ ಕಾನೂನು ಮೊಟ್ಟ ಮೊದಲು ಇಂಪ್ಲಿಮೆಂಟ್ ಆಗಬೇಕು. ಭರತ್ ರೆಡ್ಡಿ ಮೇಲೆ ನಮ್ಮ ಕೂಗು. ರೈಟ್. ಇದೀಗ ನಮ್ಮ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ವಕ್ತಾರಾಗಿರುವಂಥ ಸ್ವಾತಿ ಚಂದ್ರಶೇಖರ್ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಸ್ವಾತಿ. ಬಹಳ ಆಕ್ರೋಶಭರಿತರಾಗಿ ತಮ್ಮ ಅಸಮಾಧಾನವನ್ನು BJP ಮತ್ತು JDSನವರು ಹೊರಹಾಕಿದ್ದಾರೆ. ಕಾರಣ ನೀವೇ ತಂದಿರುವಂತಹ ದ್ವೇಷ ಭಾಷಣದ ವಿಧೇಯಕ. ನಾರಾ ಭರತ್ ರೆಡ್ಡಿ ಅವರು ಮಾತಾಡಿರೋದನ್ನು ನೀವು ಗಮನಿಸಿದ್ದೀರಿ ಅಂತ ಭಾವಿಸ್ತೇನೆ. ನನ್ನ ತಾಳ್ಮೆ ಏನಾದರೂ ಕೆಟ್ಟಿದ್ದಿದ್ರೆ ನಾನು ಮನೆ ಸುಟ್ಟು ಬರ್ತಿದ್ದೆ ಅನ್ನೋದನ್ನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ರೈಟ್. ಅದು ವಿಶೇಷವಾಗಿ ಬಿಡಿಸೇನು ಹೇಳಬೇಕಾಗಿಲ್ಲ, ಅದು ಅರ್ಥ ಆಗುತ್ತೆ. ಸೊ ಇದು ದ್ವೇಷ ಭಾಷಣ ಹೌದಾ ಅಲ್ವಾ? ಕ್ರಮ ತಗೋತೀರಾ ಇಲ್ವಾ? ತಗೊಳ್ಳೋದಾದ್ರೆ ಯಾವಾಗ ತಗೋತೀರಿ? ದಿವ್ಯಾ, ಇವತ್ತಿನ ದಿನ
ಎಂಥ ಒಂದು ಶೋಚನೀಯ ಸ್ಥಿತಿಗೆ ನಾವು ಬಂದು ತಲುಪಿಬಿಟ್ಟಿದ್ದೀವಿ ಅಂತಂದರೆ, ಇವತ್ತಿನ ಡಿಸ್ಕಷನಲ್ಲೂ ಕೂಡ ನಾವು ಮಾತಾಡ್ತಾ ಇರುವಂಥದ್ದು ಆಕ್ರೋಶಭರಿತ ಭಾಷಣಕ್ಕೆ ಶಿಕ್ಷೆ ಆಗಬೇಕಾ ಅನ್ನೋ ಒಂದು ವಿಚಾರವನ್ನು ಇಟ್ಕೊಂಡು ಇವತ್ತಿನ ದಿನ ನಾವು ಚರ್ಚೆ ಮಾಡುವಂಥ ಅನಿವಾರ್ಯತೆ ಬಂದಿದೆಯಾ. ನಾನು BJP ಅವರು ಮತ್ತು JDS ಅವರು ಮಾತಾಡ್ತಾ ಇರೋದನ್ನು ಭಾಳ ತೀಕ್ಷ್ಣವಾಗಿ ಕೇಳ್ತಾ ಇದ್ದೆ ಮತ್ತು ಗಮನಿಸ್ತಾ ಇದ್ದೆ. ಒಬ್ಬ ಕಾರ್ಯಕರ್ತನ ಸಾವಾಗಿದೆ. ಆ ತಾಯಿ, ಆ ಮನೆಯ ಹೆಣ್ಮಕ್ಳು, ಆತನ ತಂದೆ, ಅವರ ಆರ್ತನಾದ, ಅಲ್ಲಿ ನಡೀತಾ ಇರುವಂಥ ಅಲ್ಲಿರುವಂಥ ಒಂದು ಶೋಕ ಸ್ಥಿತಿ, ಆ ಒಂದು ಘಟನೆ ಯಾರಿಂದ ಆಗಿದೆ ಅನ್ನೋದು ಆ್ಯಕ್ಚುಲಿ ಇವತ್ತಿನ ದಿನ ಮೊದಲು ತನಿಖೆ ಆಗಬೇಕಾಗಿರುವಂಥದ್ದು. ಆಲ್ ಸೆಡ್ ಆ್ಯಂಡ್ ಡನ್, ವಾಟ್ ಎವರ್ ಇಟ್ ಇಸ್. ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ರಾಜಕೀಯ ಕೇವಲ ಹಗ್ಗ ಜಗ್ಗಾಟಕ್ಕಾಗಿ, ಕುರ್ಚಿ ಕದನಕ್ಕಾಗಿ ಮತ್ತು ರಾಜ್ಯ ಮತ್ತು ದೇಶಗಳ ಅಭಿವೃದ್ಧಿಗಾಗಿ ಇರಬೇಕೇ ಹೊರತು ಯಾರ ಪ್ರಾಣವನ್ನು ತೆಗೆದುಕೊಳ್ಳೋದಕ್ಕಾಗಲಿ ಅಥವಾ ಹಾನಿಗಾಗಲಿ ಇರಬಾರ್ದು. ಅದು ಯಾವುದೇ ಪಕ್ಷದ ರಾಜಕಾರಣ ಆಗಿರಲಿ. ಒಬ್ಬ ಮನುಷ್ಯನನ್ನು ಕೊಲ್ಲುವಂತಹ ಒಂದು ಪ್ರವೃತ್ತಿಗೆ ಒಂದು ರಾಜಕೀಯ ಹೋಗುತ್ತೆ ಅಂತಂದ್ರೆ ನಾವು ಎಂಥ ರಾಜಕೀಯ ವ್ಯವಸ್ಥೆಯಲ್ಲಿ ಇದ್ದೀವಿ ಅನ್ನೋದನ್ನ ಇವತ್ತಿನ ದಿನ ಎಲ್ಲರೂ ಕೂಡ ಒಂದು ನಿಮಿಷ ಕೂತ್ಕೊಳ್ಳಿ. ಸುಮ್ಮನೆ ಕಾಂತಿ ಅವರೇ, ನೀವು ಮಾತಾಡಬೇಕಾದ್ರೆ ನಾನು ಮಾತಾಡಲಿಲ್ಲ. ಪ್ಲೀಸ್ ವೇಟ್, ಪ್ಲೀಸ್ ವೇಟ್, ಪ್ಲೀಸ್ ವೇಟ್, ಪ್ಲೀಸ್ ಲಿಸನ್ ಟು ಮೀ, ಪ್ಲೀಸ್ ಲಿಸನ್ ಟು ಮೀ. ಇಡೀ ಡಿಬೇಟ್ ನಡೆಯೋದಕ್ಕೆ ಬಿಡಲ್ಲ ನಾನು ಕಾಂತಿ ಅವರೇ, ಕಾಂತಿ ಶೆಟ್ಟಿ ಅವರೇ, ಇಡೀ ಡಿಬೇಟ್ ನಡೆಯೋದಕ್ಕೆ ಬಿಡೋದಿಲ್ಲ. ಪ್ಲೀಸ್ ವೇಟ್. ನಾಗೇಂದ್ರ ಅವರೇ ಪ್ಲೀಸ್. ನಾಗೇಂದ್ರ ಅವರು ಮಾತಾಡ್ತಾ ಇದ್ರು, ಅಧಿಕಾರಿಗಳನ್ನ ಹೊಣೆಯಾಗಿ ಮಾಡಿಬಿಡ್ತೀರಿ ಅಂತ. ನೆನಪಿರ್ಬೋದು ದಿವ್ಯಾ ಅವರೇ, ಇದೇ ಒಂದು ವೇದಿಕೆಯಲ್ಲಿ ನಾನು ನೀವು ಕೂತ್ಕೊಂಡು ಡಿಬೇಟನ್ನು ಮಾಡಿದ್ದೀವಿ. ಕರ್ನಾಟಕದ ಓರ್ವ ಹಿರಿಯ ಪೊಲೀಸ್ ಅಧಿಕಾರಿ ತಮ್ಮ ಸಬಾರ್ಡಿನೇಟ್ಗಳಿಗೆ ಒಂದು ಲೆಟರನ್ನು ಬರೀತಾರೆ. ಕುಮಾರಸ್ವಾಮಿ ಅವರ ವಿರುದ್ಧ ಒಂದು ತನಿಖೆಯನ್ನು ನಡೆಸಬೇಕು ಅನ್ನೋ ಒಂದು ಸಂದರ್ಭ ಬಂದಾಗ ಆ ಲೆಟರು ಲೀಕ್ ಆಗಿ ಅದನ್ನು ತೆಗೆದುಕೊಂಡು ಬಂದು ಪ್ರೆಸ್ ಮೀಟ್ ಮಾಡಿ ಆ ಒಂದು ಆಫೀಸರ್ ವಿರುದ್ಧ ವಾಚಾಮಗೋಚವಾಗಿ ಮಾಧ್ಯಮದ ಮುಂದೆ ಬೈಯುವಂತಹ ಕುಮಾರಸ್ವಾಮಿಯನ್ನು ರೆಪ್ರೆಸೆಂಟ್ ಮಾಡುವಂಥ JDS ಪಕ್ಷದವರು ಇವತ್ತಿನ ದಿನ ಅಧಿಕಾರಿಗಳ ಬಗ್ಗೆ ಸಹಾನುಭೂತಿಯನ್ನು ತೋರಿಸುವಂತಹ ಆಷಾಢಭೂತಿಯನ್ನ ಈ ಒಂದು ವೇದಿಕೆಯಲ್ಲಿ ಪ್ರದರ್ಶನ ಮಾಡಬಾರ್ದು ಅನ್ನೋದನ್ನ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ವೆರಿ ಸಿಂಪಲ್. ನಿನ್ನೆ ರಾತ್ರಿ ನಡೆದಂತಹ ಒಂದು ಘಟನೆ ಏನು ನಡೆದಿದೆ ಅನ್ನೋದು ನಿಮ್ಮೆಲ್ಲರಿಗೂ ಕೂಡ ಬೆಳಕಿಗೆ ಬಂದಿದೆ. ಯಾವುದೋ ಒಂದು ಕಾರ್ಯಕ್ರಮ ಈಗ ಹೇಗಾಗ್ಬಿಡುತ್ತೆ ಅಂತಂದರೆ, ಬಳ್ಳಾರಿಯಲ್ಲಿ ಕೆಲವು ಸತಿ ನಾನು ಹೇಳುವಂಥದ್ದು ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂತ ಸುಮ್ಮನೆ ಹೇಳುವಂಥದ್ದಲ್ಲ, ಈ ಹಿಂದೆ ನಡೆದಂಥ ಕೆಲವು ಘಟನೆಗಳನ್ನು ಕೂಡ ನೋಡ್ಕೊಂಡು ಬರಬೇಕಾಗತ್ತೆ. ಈ ಹಿಂದೂ ಮುಸ್ಲಿಂ ಗಲಾಟೆಗಳು ಎಷ್ಟೋ ಸತಿ ಎದ್ದಾಗ, ಅಥವಾ ಈ ಮಸೀದಿ ಮುಂದೆ ದೇವರ ಮೆರವಣಿಗೆ ಹೋದಂಥ ಸಂದರ್ಭಗಳಲ್ಲಿ, ಅಥವಾ ದೇವಸ್ಥಾನಗಳ ಮುಂದೆ ಯಾವುದೋ ಒಂದು ಮಸ್ಜಿದಿನ ಅವರ ಒಂದು ಸಾಂಪ್ರದಾಯಿಕ ಮೆರವಣಿಗೆಗಳು ಹೋದಂಥ ಸಂದರ್ಭದಲ್ಲಿ ಆದಂತಹ ಗಲಭೆಗಳನ್ನು ಮತ್ತು ಗಲಾಟೆಗಳನ್ನು ನಾವು ನೋಡಿದ್ದೀವಿ. ಆದರೆ ಈ ಬಾರಿ ಕೇವಲ ಒಂದು ಬ್ಯಾನರಿಗೆ ಒಬ್ಬ ವ್ಯಕ್ತಿ, ಓರ್ವ ಕಾರ್ಯಕರ್ತ, ಅದು ನಮ್ಮ ಪಕ್ಷದ ಕಾರ್ಯಕರ್ತ, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ, ಅದು ಯಾವುದೇ ಪಕ್ಷದ ಕಾರ್ಯಕರ್ತ ಆಗಿರಲಿ, ಬಟ್ ಅನ್ಫಾರ್ಚುನೇಟ್ಲಿ ಅದು ನಮ್ಮ ಪಕ್ಷದ ಕಾರ್ಯಕರ್ತ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಅಂತಂದರೆ ಅದಕ್ಕಿಂತ ಹೀನಾಯವಾದಂಥ ಸ್ಥಿತಿ ಇನ್ನೊಂದಿಲ್ಲ. ಇವತ್ತಿನ ದಿನ ನಾನು ಅದೇ ಪ್ರೆಸ್ ಮೀಟನ್ನು ಗಮನಿಸ್ತಾ ಇದ್ದೆ. ಒಂದು ವಿಚಾರ ದಿವ್ಯ, ನಾನು ಭಾಳ ಲಾಜಿಕಲ್ ಆಗಿ ನಾನು ನಿಮ್ಮನ್ನು ಒಂದು ಸ್ಟೇಟ್ಮೆಂಟ್ ಮಾಡ್ತೀನಿ, ಇದನ್ನು ನೀವೇ ಅವಲೋಕಿಸಿ ಜನರು ಕೂಡ ಅವಲೋಕಿಸಲಿ ಅಂತ ನಾನು ಭಾವಿಸ್ತೀನಿ. ನೀವೊಂದು ಚಾನಲಿನ ಒಂದು ಮುಖ್ಯ ಹುದ್ದೆಯಲ್ಲಿದ್ದೀರಿ. ಸೊ ನಿಮಗೆ ಯಾವುದೇ ಒಂದು ಸುದ್ದಿ ಬರಬೇಕಾದ್ರೂ ಕೂಡ ಅದು ನಿಮ್ಮ ರಿಪೋರ್ಟರ್ಸಿಂದ ಬರುತ್ತೆ. ಸೊ ಅಲ್ಲಿ ಯಾವುದೇ ಒಂದು ಅವಘಡಗಳಾಗಲಿ ಅಥವಾ ಒಳ್ಳೆ ಕೆಲಸಗಳಾಗಲಿ ಅದರ ಎಲ್ಲ ಸಲ್ಲಿಕೆಯೂ ಕೂಡ ಅಲ್ಲಿ ಇರುವಂತಹ ಲೋಕಲ್ ರಿಪೋರ್ಟ್ರಿಗೆ ಹೋಗುತ್ತೆ. ಅದು ನಮ್ಮ ಆಫೀಸಿನ ಒಳಗಡೆ ಗೊತ್ತಿರುತ್ತೆ. ಆದರೆ ಹೊರಗಡೆ ನೋಡುವಂತಹ ಜನರಿಗೆ ಗೊತ್ತಾಗುವಂಥದ್ದು, ಓ ಹೌದಪ್ಪ, ದಿವ್ಯಾ ಅವರು ಈ ಒಂದು ನ್ಯೂಸನ್ನು ಎಲ್ಲಿಂದನೋ ಕಲೆ ಹಾಕೊಂಡು ಬಂದು ನಮಗೆ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಅನ್ನುವಂತಹ ಒಂದು ವಿಚಾರ ಜನರಿಗೆ ತಲುಪುವಂಥದ್ದು. ಆದರೆ ಇವತ್ತಿನ ದಿನ ಅಲ್ಲಿ ಭದ್ರತೆಯನ್ನು ಕಾಪಾಡಬೇಕಾಗಿದ್ದಂಥದ್ದು ನಾಗೇಂದ್ರ ಅವರೇ ಒಂದ್ ನಿಮಿಷ ಇರಿ. ಅಲ್ಲಿ ದಿವ್ಯಾ ಇದ್ದಾರೆ, ಅವ್ರ ಪ್ರಶ್ನೆ ಕೇಳ್ತಾರೆ, ನೀವು ತಲೆ ಕೆಡಿಸ್ಕೊಬಿಡಿ ಜಾಸ್ತಿ, ಆಯ್ತಾ? ಆದರೆ ಇವತ್ತಿನ ದಿನ ಅದು ಏನೇ ಆಗಲಿ ಭದ್ರತೆಯನ್ನು ಒದಗಿಸ್ಬೇಕಾಗಿದ್ದಂಥದ್ದು ಅಲ್ಲಿನ ಲೋಕಲ್ ಪೊಲೀಸ್ ಅಥಾರಿಟಿಯ ಒಂದು ಜವಾಬ್ದಾರಿ. ಆ ಜವಾಬ್ದಾರಿಯನ್ನು ನಾವು ಇವತ್ತಿನ ದಿನ ಸಸ್ಪೆಂಡ್ ಮಾಡದೇ ಇದ್ದಿದ್ರು ನಾನು ನಿಮಗೆ ಭಾಳ ಕ್ಲಿಯರಾಗಿ ಹೇಳ್ತೀನಿ, ಆ ವ್ಯಕ್ತಿಗೆ ಇರುವಂತಹ ಪ್ರಾಮಾಣಿಕತೆಗೆ ಅವರಾಗವರೇ ರಾಜೀನಾಮೆಯನ್ನು ಕೊಟ್ಟು, ಇಲ್ಲ ತಾವೇ ಸ್ವಯಂ ರಜೆ ಘೋಷಣೆ ಮಾಡಿ, ಸ್ವಯಂ ರಜೆ ಘೋಷಣೆ ಮಾಡ್ಕೊಂಡು ಹೋಗ್ತಿದ್ರೇನೋ. ಆಯ್ತಾ? ಇದು ಬಹಳ ಸ್ಪಷ್ಟ. ನಾರಾ ಭರತ್ ರೆಡ್ಡಿ ಮಾತಾಡಿರುವಂತಹ ಭಾಷಣವನ್ನ ನಾನು ಕೇಳಿದ್ದೀನಿ, ಅವ್ರು ಮಾತಾಡಿರುವಂತದ್ದನ್ನ ನಾನು ಕೇಳಿದ್ದೀನಿ. ಆಡಿಯೋ ಒಂದಷ್ಟು ಕಡೆ ಕ್ಲಾರಿಟಿ ಇದೆ, ಒಂದಷ್ಟು ಕಡೆ ಕ್ಲಾರಿಟಿ ಇಲ್ಲ. ಆದ್ರೆ ಇಲ್ಲ ದಿವ್ಯಾ, ಒಂದ್ ನಿಮಿಷ.
I will not agree. I will make it clear. ಒಟ್ಟಾರೆ ಮಾನ್ಯ reply ಮುಖ್ಯಮಂತ್ರಿಗಳು ಮಾಡ್ಕೊಂಡು ಕೂಡ ಕೇಳಿ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಭರತ್ ರೆಡ್ಡಿ ಅವರ ದ್ವೇಷ ಭಾಷಣದಿಂದನೋ ಭರತ್ ರೆಡ್ಡಿ ಅವರ ಭಾಷಣದಿಂದನೋ ಅಥವಾ ಅಲ್ಲಿ ನಮ್ಮ ಒಂದು ಪಕ್ಷದ ಕಾರ್ಯಕರ್ತರಿಂದಲೋ ಅಥವಾ MLA ಇಂದನೋ ಏನಾದ್ರೂ ಒಂದು ಅವಘಡ ಆಗಿದ್ರೆ ಅದಕ್ಕೆ ಸೂಕ್ತವಾದಂತ ಕ್ರಮವನ್ನ ನಾವು ತೆಗೆದುಕೊಳ್ಳೋದಕ್ಕೆ ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಾ? ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಾ? ಬ್ರೇಕ್ ತಗೋತಾ ಇದ್ದೀನಿ. ನೋಡಿ, ಕರ್ನಾಟಕ ಕಾಂಗ್ರೆಸ್ನ ಆಡಳಿತ ಇದು 2.5 ವರ್ಷಗಳ ಆಡಳಿತದಲ್ಲಿ ಒಂದಲ್ಲ ಒಂದು ಹಗರಣವನ್ನು ನಾವು ನೋಡ್ತಾನೆ ಇದ್ದೀವಿ. ಇವತ್ತು ಶಾಸಕರಾಗಿರುವಂತ ನಾರಾ ಭರತ್ ರೆಡ್ಡಿ ದ್ವೇಷದ ಭಾಷಣ ಮಾಡ್ತಾರೆ. ಅದಕ್ಕೆ ಅವರು ಒಂದು ಪಕ್ಷ ಹಂಗೆ ಹೇಳಿ ಅಲ್ಲೇನಾದ್ರೂ ಗಲಾಟೆ ಉದ್ಭವಿಸಿದ್ರೆ ಕ್ರಮ ಅನ್ನುವಂತಹ ಬಹಳ ಸ್ಪಷ್ಟವಾಗಿ ತೋರಿಕೆಯ ತೇಲಿಸುವ ಉತ್ತರವನ್ನು ಕರ್ನಾಟಕ ಕಾಂಗ್ರೆಸ್ ಕೊಡ್ತಾ ಇದೆ ಅಂತ ಹೇಳಿದ್ರೆ ಎಲ್ಲಿದ್ದೀವಿ ನಾವು ಅನ್ನುವಂಥ ಪ್ರಶ್ನೆ ಖಂಡಿತವಾಗ್ಲೂ ಈಗ ಉದ್ಭವಿಸ್ತಾ ಇದೆ. ಅದ್ಯಾರೇ ಆಗಿದ್ರೂ ಕೂಡ ನಾವು ಕಟ್ಟುನಿಟ್ಟಿನ ಕ್ರಮ ತಗೋತೀವಿ ಅಂತ ಏನಾದರೂ ಕಾಂಗ್ರೆಸ್ ಕಡೆಯಿಂದ ಉತ್ತರ ಬಂದಿತ್ತು ಅಂತ ಹೇಳಿದ್ರೆ ಇನ್ನೂ 20 ವರ್ಷ ಇದೇ ಕಾಂಗ್ರೆಸ್ ಇರ್ತಿತ್ತು. ನೀವು ದ್ವೇಷ ಭಾಷಣ ವಿಧೇಯಕ ತಂದ್ರಲ್ಲ ಅದಕ್ಕೊಂದು ಮೀನಿಂಗ್ ಇರ್ತಾ ಇತ್ತು. ಇವತ್ತಿಲ್ಲ. ಆ ಥರದ ಪರಿಸ್ಥಿತಿ ನೀವು ತಗೊಳ್ತಾ ಇದ್ದೀರಿ. ಜಾಗ್ರತೆ. ನೋಡಿ, ನಿನ್ನೆಯಿಂದ ಈ ವಿಚಾರವನ್ನು ನಾವು ಪ್ರಸ್ತಾಪ ಮಾಡ್ತಾ ಇದ್ದೀವಿ. ರಾಜಶೇಖರ್ ಅನ್ನುವಂತಹ ಹುಡುಗ ಬಲಿಯಾಗಿದ್ದಾಗಿದೆ. ಆ ಕುಟುಂಬಕ್ಕೆ ದಿಕ್ಕಿಲ್ಲ. ನೀವು ಎಷ್ಟೇ ಪರಿಹಾರವನ್ನು ಕೊಡ್ಬೋದು, ಆ ವ್ಯಕ್ತಿಯನ್ನು ತರೋದಕ್ಕೆ ಸಾಧ್ಯ ಇಲ್ಲ. ಬಟ್ ಇದರ ಮೂಲವನ್ನು ಹುಡುಕಬೇಕು. ನಾನು ಅದನ್ನೇ ಉಲ್ಲೇಖ ಮಾಡ್ತಾ ಇದ್ದೆ. ಯಾವಾಗ ದ್ವೇಷ ಅನ್ನೋದು ಹೆಚ್ಚಾಗುತ್ತೆ, ರಕ್ತಪಾತ ಅನ್ನೋದಾಗುತ್ತೆ. ಇದು ಆಗಬಾರ್ದು ಅನ್ನುವಂಥ ಸದುದ್ದೇಶದಿಂದ ದ್ವೇಷ ಭಾಷಣ ಅನ್ನೋದನ್ನು ತಂದಿರೋದು. ಅವತ್ತು ನೀವೆಲ್ಲ ವಿರೋಧಿಸಿದ್ರಿ. ಇವತ್ತು ಕರ್ನಾಟಕ ಕಾಂಗ್ರೆಸ್ ಅದನ್ನು ತಂದಿದೆ. ಅದು ಅನುಷ್ಠಾನಕ್ಕೆ ಬರಲೇಬೇಕು ಅನ್ನೋದಾದರೆ ಓಪನ್ ಸ್ಟೇಟ್ಮೆಂಟ್, ದೇರ್ ಇಸ್ ಅ ಕ್ಲಾರಿಟಿ. ನಾರಾ ಭರತ್ ರೆಡ್ಡಿ ಏನು ಹೇಳಿದ್ದಾರೆ ಅಂತ ನಿಮಗೂ ಗೊತ್ತಿದೆ, ಕಾಂಗ್ರೆಸ್ನವ್ರಿಗೂ ಗೊತ್ತಿದೆ, ಸ್ವತಃ ಸಿದ್ದರಾಮಯ್ಯನವ್ರಿಗೂ ಗೊತ್ತಿದೆ. ಅವರೇ ಶಾಸಕರ ಜೊತೆ ಮಾತಾಡಲ್ಲ ಅಂತ ಹೇಳಿಬಿಟ್ಟಿದ್ದಾರೆ. ಇದರಲ್ಲಿ ಕ್ರಮ ತಗೋತಾರೆ ಅಂತ ಅನ್ಸುತ್ತೆ ನಿಮಗೆ ಕಾಂತಿ ಶೆಟ್ಟಿ ಅವರ ಮೇಲೆ? ದಿವ್ಯಾ, ಉದ್ದೇಶಪೂರ್ವಕವಾಗಿ ಮಾಡಿರುವಂತಹ ಈ ಕಾಂಗ್ರೆಸ್ ಪ್ರಾಯೋಜಿತ ಗೂಂಡಾಗಿರಿ ಏನಿದೆ ಎವಿಡೆಂಟ್ ಆಗಿ ಕಾಣ್ತಾ ಇದೆ. ಇದಕ್ಕೆ ಇನ್ನ ನೀವು ಪ್ರೊಟೆಸ್ಟ್ ಮಾಡ್ಬೇಕು, ಇವ್ರನ್ನ ಅರೆಸ್ಟ್ ಮಾಡಕ್ಕೆ, ಅಥವಾ ನಾವು ಮತ್ತೆ ಮತ್ತೆ ಕೇಳಬೇಕು ಅಂತ ಹೇಳಿದ್ರೆ ಈ ಸರ್ಕಾರ ತಾರತಮ್ಯ ಮಾಡೋದು ಗ್ಯಾರಂಟಿ ಅಂತ ಗೊತ್ತಾಗ್ತಿತ್ತು ನಮಗೆ. ಫರ್ಗೆಟ್ ಅಬೌಟ್ ರಾಜಕೀಯ ಪಕ್ಷಗಳು ಪಕ್ಕದಲ್ಲಿ ಕರೆಕ್ಟ್. ಪ್ರತಿಯೊಬ್ಬ ಜನರಿಗೂ ಗೊತ್ತಾಗ್ತಿದೆ. ನೋಡಿ, ಯಾರು ಜನಾರ್ದನ್ ರೆಡ್ಡಿ ಅವರ ಮನೆ ಒಳಗಡೆ ಬ್ಯಾನರ್, ಜನಾರ್ದನ್ ರೆಡ್ಡಿ ಅವರ ಮನೆಗೆ ಅತಿಕ್ರಮಣ ಪ್ರವೇಶ, ಜನಾರ್ದನ್ ರೆಡ್ಡಿ ಅವರ ಅಲ್ಲಿ ಜಾಗದಲ್ಲೇ ಇಲ್ಲ. ಅದಾದ್ಮೇಲೆ ಕಂಪ್ಲೇಂಟ್ ಮಾಡಿದಾಗ ನಾನು ಹೇಳುದು ಇಲ್ಲ ಕಾಂಪೌಂಡ್ ಒಳಗಡೆ, ಸಾರಿ ನಿಮ್ಗೆ ಮಾಹಿತಿ ಗೊತ್ತಿಲ್ಲ, ಕಾಂಪೌಂಡ್ ಒಳಗಡೆ ಮನೆ ಒಳಗಡೆ ಅತಿಕ್ರಮಣ ಪ್ರವೇಶ ಗೊತ್ತಿಲ್ಲ ಅಂದ್ರೆ ನೀವು ಆಮೇಲೆ ನೋಡ್ಕೊಳ್ಳಿ. ಜನ ನೋಡ್ಕೋತಾರೆ, ಜನ ನೋಡ್ತಾ ಇರ್ತಾರೆ, ಪ್ರವೇಶ ಮಾಡಿಲ್ಲ, ಜನ ನೋಡ್ತಾರೆ. ಅಲ್ಲ, ಪ್ರವೇಶ ಯಾವಾಗ ಆಗಿರೋದು ಅಂತಂದ್ರೆ ಶ್ರೀರಾಮುಲು ಅವರು ಬಂದ ನಂತರದಲ್ಲಿ ಆಗಿರುವಂತ ಪ್ರವೇಶ. ಅದು ಅದಕ್ಕಿಂತ ಮುಂಚೆ ಅಲ್ಲ. ನಿಮಗೆ ಮಾಹಿತಿ ಗೊತ್ತಿಲ್ಲ, ಶ್ರೀರಾಮುಲು ಅವರು ಬಂದ ನಂತರದಲ್ಲಿ ಗೊತ್ತಿಲ್ಲ ಅಂದ್ರೆ ನಾನು ಮತ್ತೆ ವಿವರಣೆ ಕೊಡ್ತೀನಿ. ಮುಂಚೆ ಅಲ್ಲ, ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಮತ್ತೆ ವಿವರಣೆ ಕೊಡ್ತೀನಿ ಜನರಿಗೋಸ್ಕರ. ನಾವು ನಮ್ಮಲ್ಲೊಂದು ಗಾದೆ ಇದೆ ನೋಡಿ, ಹೆಸರೇನು ಅಂದ್ರೆ ಮುಂಡಾಸ್ ಬೋತ್ಮಳ ಅಂತ ರಾತ ಆಯ್ತು ಶ್ವೇತ ಇವರಿಗೆ, ನಮ್ಮ ಸ್ವಾತಿ ಆವಾಗದಿಂದ ಇವರಿಗೆ ಹೇಳ್ತಾ ಇದ್ದೀನಿ. ಕೆಳಗೆ ಬಿದ್ರು ಮೀಸೆ ಬಣ್ಣಾಗಿಲ್ಲ ಅನ್ನೋ ತರ ನಾನು ಹೇಳಿ ಸತ್ಯ ಸುಳ್ಳಾಗೋದಿಲ್ಲ. ಸತ್ಯದ ಬಗ್ಗೆ ಮಾತಾಡೋಣ. ಗಾದೆ ಮಾತು ಬೇಡಪ್ಪ. ಯಥಾ ರಾಜ ತಥಾ ಪ್ರಜೆ. ನಾನು ಕೇಳೋದು, ನಾರಾ ಭರತ್ ರೆಡ್ಡಿ, ಸತೀಶ್ ರೆಡ್ಡಿ ಆ ಬೆಂಬಲಿಗರಿಗೆ ಜನಾರ್ದನ್ ರೆಡ್ಡಿ ಅವರು ಟಾರ್ಗೆಟ್ ಆಗಿದ್ರ? ಹಂಗಾದ್ರೆ ನೋಡಿ, ಜನಾರ್ದನ್ ರೆಡ್ಡಿ ಅವರು ಅಲ್ಲಿ ಇರ್ಲೇ ಇಲ್ಲ. ಸದ್ಯ ಗಂಗಾವತಿಗಿದ್ರು. ಶ್ರೀರಾಮುಲು ಅವರು ಅಲ್ಲಿ ಇರ್ಲೇ ಇಲ್ಲ. ಗಲಾಟೆ ಆಗಿ ಪೊಲೀಸ್ ಕಂಪ್ಲೇಂಟ್ ಆಗಿ ಬ್ಯಾನರ್ ತೆರವಾದ್ಮೇಲೆ ಇವರುಗಳು ಪಾಳೆಗಾರಿಕೆ ಏನು ಸಂಸ್ಕಾರ ಇದೆ ಆ ತರ ಕುರ್ಚಿ ಹಾಕೊಂಡು ಕಟ್ಟು ಏನಾಗುತ್ತೆ ನಡೆಯೋಣ, ನಾ ಭಸ್ಮ ಮಾಡ್ತೀನಿ, ಏನ್ ಮಾಡ್ತೀನಿ ನೋಡ್ತೀನಿ ಅಂದ್ರೆ ಸಿಎಂ ನಿಮಗೆ ಪಾಳೆಗಾರಿಕೆ ಅನ್ನುವಂತ ಒಂದು ಪದವನ್ನ ಉಪಯೋಗಿಸುವಂತ ಇಲ್ಲ. ನೀವು ಇದನ್ನು ಒಪ್ಕೋಬೇಕು. ಇಲ್ಲ, ಯಾರಿಗೆ ಯಾರು ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡ್ಬೇಕಂತಾದ್ರೂ ಹೇಳ್ಬೇಕು. ನಿಮಗೆ ಇದು ನಿಜವಾಗ್ಲೂ ನಿಮಗೆ ಇದು ನೋಡಿ, ಒಂದು ಯುವಕನ ಪ್ರಾಣಹಾನಿ ಆಗಿದೆ. ಒಂದ್ ನಿಮಿಷ ಶೋಕವನ್ನ ವ್ಯಕ್ತಪಡಿಸೋಣ. ಈಗ ಪಾಳೆಗಾರಿಕೆ ಬಗ್ಗೆ ಬಳ್ಳಾರಿಯಲ್ಲಿ ಪಾಳೆಗಾರಿಕೆನ ಸೃಷ್ಟಿ ಮಾಡಿದವರು ಯಾರು? ಒಂದ್ ನಿಮಿಷ ನಿಮಗೆ ಉತ್ತರ ಕೊಡಕ್ಕಾಗಲ್ಲ ಅಂದ್ರೆ ಪ್ರತಿ ಬಾರಿ ಒಂದ್ ನಿಮಿಷ ಪ್ರತಿ ಬಾರಿ ಪ್ರಶ್ನೆ ನೀವು ಕೇಳಿದಾಗ ಅವ್ರು ಉತ್ತರ ಕೊಡ್ತಾರಂದ್ರೆ ನಮ್ಮ ಉತ್ತರ ಜನರಿಗೆ ಕೇಳಬಾರ್ದು, ಕನ್ಫ್ಯೂಸ್ ಮಾಡ್ಬೇಕಂತ ಇದ್ದಾರೆ. ಸ್ವಾತಿ ಒಂದ್ ನಿಮಿಷ ಹೇಳ್ತೀನಿ. ನಾನು ಇವತ್ತು ಕನ್ಫ್ಯೂಸ್ ಮಾಡಕ್ ಆಗಲ್ಲ, ಕನ್ಫ್ಯೂಸ್ ಆಗೋದೇ ಇಲ್ಲ. ನಾನು ಇವತ್ತು ಹೇಳ್ತೀನಿ, ನನ್ನ ಮೊದಲ ಮಾತು ಏನಿತ್ತು ಗೊತ್ತಾ?
ಆ ರಾಜಶೇಖರ್ ಅನ್ನೋ ಯುವಕನ ಇಡೀ ಕುಟುಂಬಕ್ಕೆ ವಿಷಾದ ವ್ಯಕ್ತಪಡಿಸ್ತೇನೆ. ನನ್ನ ಮೊದಲ ಮಾತು ಅದೇ ಇತ್ತು. ಯಾಕಂತ ಹೇಳಿದ್ರೆ ಇವ್ರು 25 ಲಕ್ಷ ಹೋಗಿ ಜಮೀನು ಅವರು ಕೊಟ್ಟಿದಾರಂತಾರಯ್ಯ, ಅವರಿಗೆ 5 ಕೋಟಿ ದುಡ್ಡು ಕೊಡಿ, ನಂಗೆ ಅವಶ್ಯಕತೆ ಇಲ್ಲ. ಆ ಯುವಕನ ಪ್ರಾಣ ವಾಪಸ್ ಬರುತ್ತಾ? ಪ್ರಾಣ ಏನಕ್ಕೆ ಹೋಯ್ತು? ನಾಡಿನ ಅಥವಾ ಮೊದಲೆಲ್ಲ ನಾವೆಲ್ಲ ಆ ಸಂಭ್ರಮಾಚರಣೆ ಏನು ಹೇಳಿ ಯೋಧರಿ ಸಂಭ್ರಮಾಚರಣೆ ಮಾಡ್ತೀವಿ. ಏನಕ್ಕೋಸ್ಕರ ಪ್ರಾಣ ಕಳ್ಕೊಂಡ? ಇವರ ರಾಜಕೀಯ ತೆವಳಿಗೋಸ್ಕರ ಪ್ರಾಣ ಕಳ್ಕೊಂಡ, ಇವರ ರಾಜಕೀಯ ಹುಚ್ಚಾಟಕ್ಕೋಸ್ಕರ ಪ್ರಾಣ ಕಳ್ಕೊಂಡ, ಇವರ ರಾಜಕೀಯದ ಪಾಳೆಗಾರಿಕೆಗೋಸ್ಕರ ಪ್ರಾಣ ಕಳ್ಕೊಂಡ, ಇವರ ಗಲಾಟೆ ನೋಡಿ ಇಲ್ಲಿ ಅಲ್ಲ ನೋಡಿ. ನಾನು ವಿಷಯ ಪ್ರಸ್ತುತ ಮಾತಾಡಿಲ್ಲ ಅಂದ್ರೆ ಅವಶ್ಯಕತೆ ಇಲ್ಲ. ಪರಿಹಾರಗಳನ್ನು ಒದಗಿಸಿದ ತಕ್ಷಣ ಪ್ರಾಣವನ್ನು ಕೊಡೋದಕ್ಕೆ ಆದೇಶವನ್ನು ಕಾಂಟೆಕ್ಸ್ಟ್ ಗಲಾಟೆ ಆಗ್ತಿರೋದು ಬ್ಯಾನರ್ ಕಟ್ಟಬೇಕು, ಬರಬೇಕು, ಅಲ್ಲಿ ಚೇರ್ ಹಾಕೊಂಡು ದಬ್ಬಾಳಿಕೆ ಅನ್ನೋದು ಅದು ರಸ್ತೆನ ಪ್ರೈವೇಟ್ ಜಾಗನ ಮನೆನ ಅದು ಏನದು ದಬ್ಬಾಳಿಕೆ? ಏನದು ದಬ್ಬಾಳಿಕೆ? ಯಾಕೆ ಮಾಡಬೇಕು ದಬ್ಬಾಳಿಕೆ? ರಸ್ತೆ ನಡುವೆ ಏನದು ದಬ್ಬಾಳಿಕೆ? ಯಾಕೆ ಮಾಡಬೇಕು? ಅದು ಜನಾರ್ದನ್ ರೆಡ್ಡಿ ಆಗ್ಲಿ, ಶ್ರೀರಾಮುಲು ಆಗ್ಲಿ, ಭರತ್ ರೆಡ್ಡಿ ಆಗ್ಲಿ, ಯಾಕೆ ಮಾಡಬೇಕು? ಇವತ್ತು ನಿಮ್ಮ ಕಾಂಗ್ರೆಸ್ ಕಾರ್ಯಕರ್ತ ಯಾರಾದ್ರೂ ಜನಸಾಮಾನ್ಯ ಏನಾದ್ರೂ ಬಲಿಯಾಗಿದ್ರೆ ನೀವು ಪರಿಹಾರ ಕೊಡ್ತಿದ್ರಾ? 25 ಲಕ್ಷ ಕೊಡ್ತಿದ್ರಾ? ಸಾಮಾನ್ಯ ಜನ ಏನಾದ್ರು ಗಾಳಿಯ ಗುಂಡು ಹಾರಿಸಿದಾಗ ಸಾಮಾನ್ಯ ಜನ ಏನಾದ್ರು ಹಾಳಾಗಿದ್ರೆ, ಪ್ರಾಣ ಹೋಗಿದ್ರೆ ಅವ್ರ ಬಗ್ಗೆ ಗಮನ ಹಾಕ್ತಿದ್ರ ನೀವು? ಇವತ್ತು ನಿಮ್ಮ ಪಕ್ಷನ ನೋಡ್ತಾ ಇದೀವಿ ಕರ್ನಾಟಕ ಕಾಂಗ್ರೆಸ್ ನ ಆಡಳಿತನ ನೋಡ್ತಾ ಇದೀವಿ. ಒಬ್ಬ ಯುವಕನ ಪ್ರಾಣ ಹೋಗಿದೆ, ಮಾನವೀಯ ಮೌಲ್ಯಗಳು ಇರಬೇಕು. ನಾಗೇಂದ್ರ ಅವರೇ ಒಂದು ನಿಮಿಷ, ನಾಗೇಂದ್ರ ಅವರೇ ಕಾಂಗ್ರೆಸ್ ಕಾರ್ಯಕರ್ತ ಅವ್ರಿಗೊಂದು ನೋವಿದೆ, ಪರಿಹಾರ ಒದಗಿಸ್ತಾರೆ. ಯಾರಾದ್ರೂ ಸಾಮಾನ್ಯ ಜನಕ್ಕೆ ಗುಂಡು ತಗಲಿದ್ರೆ ಆಗಿರುವಂತ ಕೊಲೆ ವೈಯಕ್ತಿಕ ನೋಡಿ ಬಿಡ್ರಿ, ಆಯ್ತು ಸಮಾಧಾನ ಆಗ್ರಿ, ಆಯ್ತು ಸ್ವಾತಿ ಅವರೇ ಸಮಾಧಾನ ಆಗ್ರಿ, ಸ್ವಾತಿ ಸಮಾಧಾನ ಪ್ರಶ್ನೆ ಕೇಳಿದೆ ನಾನು. ಇದು ಇಲ್ಲಿ ಡಿಬೇಟ್ ಎಲ್ಲ ಅದೇ ಮಾಡಬಾರ್ದು. ಡಿಬೇಟ್ ಅಲ್ಲೂ ಅಷ್ಟೇ ಆಡಳಿತ ಸರ್ಕಾರ ಅಂದಾಗ ಸುಮ್ಮನೆ ಪ್ರಶ್ನೆ ಕೇಳಿದ ಉತ್ತರ ಕೊಡಬೇಕು. ಡಿಸ್ಟರ್ಬ್ ಮಾಡಬಾರ್ದು, ಡಿಸ್ಟರ್ಬ್ ಮಾಡಬಾರ್ದು, ಡಿಸ್ಟರ್ಬ್ ಮಾಡಬಾರ್ದು. ನಾಗೇಂದ್ರ ಅವರೇ ಕಂಟಿನ್ಯೂ. ಒಂದು ನಿಮಿಷ. ಒಂದೇ ಸೆಕೆಂಡ್. ರಾಜ್ಯದಲ್ಲಿ ನಿಜವಾಗ್ಲೂ ಡೆಮಾಕ್ರಸಿ ಇದೆಯಾ? ಪ್ರಜಾಪ್ರಭುತ್ವ ಅಂತ ಸಂವಿಧಾನ ಪುಸ್ತಕ ಹಿಡಿದು ಬೊಬ್ಬೆ ಹಿಡಿಯುವ ಕಾಂಗ್ರೆಸ್ ಇದು ಮಾಡ್ತಾ ಇರೋದು ತಾರತಮ್ಯ ಅಲ್ವಾ? ಕಾಂಗ್ರೆಸ್ ಯಾರದೇ ಪ್ರಾಣ ಹೋಗ್ಲಿರುವಂತ ಯುವಕನ ಪ್ರಾಣ ಹೋಗಿದೆ, ಇವರಿಗೆ ಒಂದು ಕಿಂಚಿತ್ತಾದ್ರೂ ಅದಕ್ಕೆ ಒಂದು ಸಂಶಯ ಆದ್ರೂ ಬೇಜಾರಿದೆಯಾ? ಈ ತರ ಆಗಿದೆ. ಹೌದು, ನಮ್ಮದೇ ಕಾರ್ಯಕರ್ತ ಇರ್ಲಿ, ಯಾರೇ ಪಾರ್ಟಿ ಬಿಡ್ರಿ ಮಾತಾಡಕ್ಕೆ ಏನ್ ಮಾತಾಡ್ತಿದ್ದಾರೆ? ಮಾತಾಡಕ್ ಬಿಡ್ಬೇಕು. ಅವ್ರ ನಾವೇನು ಬಂದಿದ್ದೀವಿ, ಅವಕಾಶ ಕೊಟ್ಟಾಗ ಮಾತಾಡ್ಬೇಕು. ಡಿಸ್ಟರ್ಬ್ ಮಾಡಬಾರ್ದು, ಡಿಸ್ಟರ್ಬ್ ಮಾಡಬಾರ್ದು. ಅವಕಾಶ ಕೊಟ್ಟಾಗ ಮಾತಾಡ್ಬೇಕು. ಅವಕಾಶ ನಾನು ಹೇಳುದು 1ನೇ ತಾರೀಕು ಅಧಿಕಾರಕ್ಕೆ ಬಂದಂತ ಅಧಿಕಾರಿ ಪವನ್ ಏನ್ರಿ ತಪ್ಪು ಮಾಡಿದ್ದಾರೆ? ಕರೆಕ್ಟ್. ಇವರು ತಪ್ಪನ್ನ ಮರೆಮಾಚಕ್ಕೆ ಅದಕ್ಕೆ ಇಷ್ಟು ಜನ ಅಧಿಕಾರಿಗಳ ಆತ್ಮಹತ್ಯೆ ಆಯ್ತು, ಇಷ್ಟು ಜನ ಎಷ್ಟು ಅತ್ಯಾಚಾರಗಳಾಯ್ತು ಇಡೀ ರಾಜ್ಯದಲ್ಲಿ. ನಾನು ಮತ್ತೊಮ್ಮೆ ಹೇಳ್ತೀನಿ, ಇಷ್ಟು ದಿನ ನಾವು ಗೂಂಡಾಗಿರಿ ಸರ್ಕಾರ ಅಂತ ಹೇಳ್ಬೇಕಾರೆ, ರೌಡಿ ಸರ್ಕಾರ ಅಂತ ಹೇಳ್ಬೇಕಾರೆ, ರಾಕ್ಷಸಿ ಪ್ರವೃತ್ತಿ ಸರ್ಕಾರ ಅಂತ ಹೇಳ್ಬೇಕಾ? ಮಾನ್ಯ ಸಿದ್ದರಾಮಯ್ಯ ನೋಡಿ, ಈ ಒಂದು ಚಿತ್ರಣ ಆಗಿದೆಯಲ್ಲ ಇವತ್ತೇನು ಬಳ್ಳಾರಿ ಆಗಿದೆಯಲ್ಲ, ಇವತ್ತು ಕಟ್ ಅಂಡ್ ಕ್ಲಿಯರ್ ಆಗಿ ಎಲ್ಲ ಮಾಧ್ಯಮಗಳು, ಡಿಜಿಟಲ್ ಇಂಡಿಯಾ ಮತ್ತೆ ಎಲ್ಲಾನು ಕೂಡ ಇವತ್ತು ಎಲ್ಲರೂ ನೋಡ್ತಾ ಇದ್ದಾರೆ. ಜನ ಇವತ್ತು ಕನ್ನಡಿಗರು 7 ಕೋಟಿ ಜನ ಕೂಡ ನೋಡ್ತಾ ಇದ್ದಾರೆ. ಈ ಸರ್ಕಾರದ
ಒಂದು ಮಾಡ್ತಾರಂತ ವೈಫಲ್ಯಗಳು ಕಾಣಿಸ್ತಾ ಇದ್ದಾವೆ. ಇವತ್ತು ಅಲ್ಲಿ ಏನಾಗಿದೆ ಅಂತಂದ್ರೆ ಜನಾರ್ದನ್ ರೆಡ್ಡಿ ಮನೆ ಮುಂದೆ ಹೋಗಿ ಅವ್ರ ಕಾಂಪೌಂಡ್ಗೆ ಪೋಸ್ಟರ್ ಹಾಕಿರೋದು ನಿಜ, ಅವ್ರದೇ ಗನ್ಮೆನ್ ಕಿತ್ತಾಕಿರೋದು ನಿಜ. ಅದಾದ್ಮೇಲೆ ಬ್ಯಾನರ್ಗಳಲ್ಲಿ ಭರತ್ ರೆಡ್ಡಿ ಅವ್ರ ಫೋಟೋ ಹಾಕಿ ಅವ್ರ ಮನೆ ಕಾಂಪೌಂಡ್ ಹಾಕಿದಾಗ ಯಾರ್ಯಾರು ಕೇಳ್ತಾರೆ, ಇದನ್ನೇ ಸಿದ್ದರಾಮಯ್ಯ ಮನೆ ಮುಂದೆ ಬಿಟ್ಟು ಬಿಜೆಪಿ ಪಕ್ಷದವರಾಗ್ಲಿ JDS ಪಕ್ಷದಲ್ಲಿ ಅವ್ರ ಮನೆ ಕಾಂಪೌಂಡ್ ಹಾಕಿದ್ರೆ ಒಪ್ಕೊಂತಾರ? ಇದನ್ನ ಅವರು ಸ್ವಾಗತ ಮಾಡ್ತಾರ? ಸೊ ಅಲ್ಲಿ ಶ್ರೀರಾಮ್ನವ್ರು ಕೇಳಿರೋದು ನಿಜ. ಆಮೇಲೆ ಏನು ಜನಾರ್ದನ್ ರೆಡ್ಡಿ ಅವರು ಗಂಗಾವತಿಯಿಂದ ಬಂದಿದ್ದಾರೆ, ಬಂದು ಕೂಡ ಹಿಡಿತಾ ಇದ್ದಂಗೆ ಫೈರಿಂಗ್ ಆಗಿದೆ, ಗುಂಡು ಸಮೇತ ತೋರಿಸಿದ್ದಾರೆ, 5-6 ಫೈರಿಂಗ್ ಆಗಿದ್ದಾರೆ. ಅದು ಪ್ರೈವೇಟ್ ಗನ್ ಮ್ಯಾನ್ಗಳಿದ್ದಾರೆ, ಪ್ರೈವೇಟ್ ಗನ್ ಮ್ಯಾನ್ಗಳು ಟಾರ್ಗೆಟ್ ಮಾಡಿರೋದು ಜನಾರ್ದನ್ ರೆಡ್ಡಿ ಟಾರ್ಗೆಟ್ ಮಾಡಿದ್ದೀರಿ. ಇವತ್ತು ಕಾಂಗ್ರೆಸ್ ಕಾರ್ಯಕರ್ತನೇ ಬಲಿ ಕೊಟ್ಟಿದ್ದೀರಿ, ಬಲಿ ಕೊಟ್ಟಿದ್ದೀರಿ. ನೋಡಿ, ಮಾಹಿತಿ ಕೊಡ್ತೆ ಇವತ್ತು ಮಾಹಿತಿ ಕೊಡ್ತೆ ಈ ರೀತಿಯಾದಾಗ ರಾಜ್ಯದ ಮುಖ್ಯಮಂತ್ರಿ ಗೃಹ ಮಂತ್ರಿಗಳು ಏನು ಇವತ್ತು ವಿಧಾಯ ಮಂಡನೆ ಮಾಡಿದ್ದಾರೆ, ಆ ವಿಧಾಯ ಮಂಡನೆವಾಗಿ ಅವ್ರದೇ ಪಕ್ಷದ ಕಾಂಗ್ರೆಸ್ ಪಕ್ಷದ ಭರತ್ ರೆಡ್ಡಿ ಅವರು ಕೊಟ್ಟಿರೋ ಹೇಳಿಕೆ ಮೇಲೆ ಕೂಡಲೇ ಅವ್ರನ್ನ ಅರೆಸ್ಟ್ ಮಾಡಬೇಕು, 7 ವರ್ಷ ಅರೆಸ್ಟ್ ಮಾಡಿ 1 ಲಕ್ಷ ದಂಡ ಹಾಕಬೇಕಾಗಿದೆ. ಆಮೇಲೆ ಇವತ್ತು ಸಿಎಂ ಕೂಡ ಹೇಳ್ತಾ ಇದ್ದಾರೆ, ಅವ್ರ ಜೊತೆ ಮಾತಾಡಲ್ಲ, ಅವ್ರು ನನ್ನ ಮುಖ ತೋರಿಸ್ಬಿಡಿ ಅಂತ ಇದ್ದಾರೆ. ನಿಜವಾಗ್ಲೂ ಅಂತ ಒಂದು ಗೌರವ ಇದ್ರೆ, ಏನಾದ್ರು ವಿಧಾಯಕ ಮಂಡನೆಗೆ ನೀವೇನಾದ್ರು ಗೌರವ ಕೊಡ್ತೀರಿ ಅಂದ್ರೆ, ಸಂವಿಧಾನಕ್ಕೆ ಏನಾದ್ರು ಗೌರವ ಕೊಡ್ತೀರಿ ಅಂದ್ರೆ ಕೂಡಲೇ ಭರತ್ ರೆಡ್ಡಿ ಅವ್ರನ್ನ ಅರೆಸ್ಟ್ ಮಾಡಿ 7 ವರ್ಷ ಜೈಲ್ಗೆ ಹಾಕಿದ್ರೆ ಈ ವಿಧಾನ ಮಂಡನೆಗೆ ರಾಜ್ಯಕ್ಕೊಂದು ಮಾಹಿತಿ ಆಗುತ್ತೆ, ರಾಜ್ಯಕ್ಕೊಂದು ಮಾಹಿತಿ ಆಗುತ್ತೆ, ದೇಶ ಭಾಷೆಗೊಂದು ಮಾಹಿತಿ ಆಗುತ್ತೆ. ಅಲ್ಲ ಈಗ ನೋಡಿ, ರಾಜಶೇಖರು ಕಾಂಗ್ರೆಸ್ ಕಾರ್ಯಕರ್ತ ಅಂದಾಗ ಅವ್ರಿಗೊಂದು ನೋವಿರುತ್ತೆ, ಸಂಕಟ ಇರುತ್ತೆ, ಅಯ್ಯೋ ನಮ್ಮ ಹುಡುಗ ಅಂತ ಹೇಳಿ. ಅದೇ ಗಾಳಿಯಲ್ಲಿ ಹಾರಿಸಿದ ಗುಂಡು ಯಾರಾದ್ರೂ ಸಾಮಾನ್ಯರಿಗೆ ತಲುಪಿದ್ರೆ, SP ಅಧಿಕಾರಿಗೆ ಬಿದ್ದಿದ್ರೆ, ಪೊಲೀಸ್ ಅಧಿಕಾರಿಗೆ ಬಿದ್ದಿದ್ರೆ, ಇವತ್ತು ಜನಾರ್ದನ್ ರೆಡ್ಡಿಗೆ ಬಿದ್ದಿದ್ರೆ, ಮತ್ತೆ ಅಲ್ಲಿನಂತ ದಕ್ಷ ಅಧಿಕಾರಿಗೆ ಬಿದ್ದಿದ್ರೆ ಯಾರು ಹೊಣೆ ಇದಕ್ಕೆಲ್ಲ? ಇವತ್ತು ಪ್ರೈವೇಟ್ ಗನ್ ಮ್ಯಾನ್ ಒಂದು ಇಟ್ಕೊಂಡೋಗೋದು ಕಾನೂನು ವಿರೋಧಿ ಪ್ರೈವೇಟ್ ಗನ್ ಅನುಮಾನ ಇಲ್ಲ, ಪ್ರೈವೇಟ್ ಗನ್ ಇಡಂಗಿಲ್ಲ, ಪ್ರೈವೇಟ್ ಗನ್ ಮ್ಯಾನ್ ಶೂಟ್ ಮಾಡ್ತಾರೆ. ನೀವು ಅವ್ರ ತರ ಮಾಡ್ಬಿಡಿ. ಈಗ ಇವತ್ತು ಅಲ್ಲಿ ಕಾಂಗ್ರೆಸ್ ಕಾರ್ಯಕರ್ತ ಅನ್ನೋದಲ್ಲ ಮುಖ್ಯ, ನಮಗೆ ಪ್ರಾಣ ಮುಖ್ಯ, ಪ್ರಾಣ ಮುಖ್ಯ. ಪ್ರಾಣ ಬೆಲೆ ಕಟ್ಟಕ್ಕಾಗುತ್ತೇನ್ರಿ? ನಾವು ಜಮೀರ್ ಉತ್ಸುವಾರಿ ಹೋಗ್ಬಿಟ್ರು 25 ಲಕ್ಷ ಕೊಟ್ಬಿಟ್ರು ಅಂತ ಹೇಳಿದ್ರೆ, ಮೊನ್ನೆ ಆದ ಪಬ್ಲಿಕ್ ಟಿವಿಯಲ್ಲಿ ನೋಡ್ತಾ ಇದೆ, ಜಮೀರ್ ಕ್ಷೇತ್ರದಲ್ಲೇ ವಲಸೆ ಕಾಂಗ್ರೆಸ್, ಬಾಂಗ್ಲಾದೇಶ ವಲಸೆ ಕಾಂಗ್ರೆಸ್ 25,000 ಜನ ಇದ್ದಾರೆ ಅಂತ ಮಾಹಿತಿ ಇದೆ. ಸೊ ಇವೆಲ್ಲ ಇದಾವೆ. ನನ್ ಪ್ರಶ್ನೆ ಬೇಕಾಗಿರೋದು, ಇವತ್ತು ಏನು ಒಂದು ನೈಜವಾಗಿ ಒಂದು ಶಾಂತಿಯ ತೋಟ ಮಾಡ್ಬೇಕಂತ ಏನು ಒಂದು ಸಿದ್ದರಾಮಯ್ಯ ಕಾಣಿಸಿತ್ತು, ದೇವರಾಜು ಅರಸು ಅವರ ಒಂದು ದಿನಗಳನ್ನ ಬ್ರೇಕ್ ಮಾಡೋಕೆ 7 ವರ್ಷದ 582 ದಿನನ ಬ್ರೇಕ್ ಮಾಡ್ಬೇಕು ಅಂತ ಕನ್ಸ್ಕೊಂಡಿದ್ರು. ಅವ್ರು ಏನು ಒಂದು ಒಳ್ಳೆ ಒಂದು ಕಾನೂನು ತಂದಿದಾರಲ್ಲ ಇವತ್ತು, ದೇಶವ್ಯಾಪಿ ಕಾನೂನು, ಅದು ಮೊದಲು ಇಂಪ್ಲಿಮೆಂಟ್ ಮಾಡಿದ್ರೆ ಮಾತ್ರ ನೈತಿಕತೆ ಸಾಧ್ಯ ಆಗುತ್ತೆ, ಗೌರವ ಸಿಗುತ್ತೆ. ಇವತ್ತು ಇದಾಗಿರೋಂಥ ಒಂದು ಗೂಂಡ ರಾಜ್ಯ ಆಗಿ ಮಾರ್ಪಡ್ತಾ ಇದೆ. ಗೃಹ ಮಂತ್ರಿಗಳಾಗ್ಲಿ ಇದೇನಾದ್ರು ಅವ್ರಿಗೆ ಶಿಕ್ಷೆ ಕೊಡಲಿಲ್ಲ ಅಂದ್ರೆ ಕೂಡಲೇ ರಾಜ್ಯದ ಮುಖ್ಯಮಂತ್ರಿ ಗೃಹ ಮಂತ್ರಿ ರಾಜೀನಾಮೆ ಕೊಡಲೇಬೇಕು. ಈ ವಿಚಾರದಲ್ಲಿ ಗೌರವ ಕೊಡ್ಬೇಕಲ್ಲ. ನನಗೆ ಈಗ ಕಾಂಗ್ರೆಸ್ನವರಿಂದ ಉತ್ತರ ಬೇಕು, ಅದಕ್ಕೆ ನಾನು ಕೇಳ್ತಾ ಇರೋದು. ಮುಂಡಾಸ್ 33 ತರ ಉತ್ತರ ಕೊಡೋದು ಬೇಡ. ಅವರು ಸುತ್ತಿ ಬಳತಿ ಮೈಲಾರಿಟಿ ಬರೋದು ಬೇಡ. ನಾನು ಹೇಳಿದ ಉತ್ತರ ಪ್ರಶ್ನೆ ಏನು ಕೇಳ್ತೀರಾ? ನಾನು ಹೇಳಿದ ಭರತ್ ರೆಡ್ಡಿನ ಅರೆಸ್ಟ್ ಮಾಡ್ತಾರಾ ಇಲ್ವಾ? ನಿಮ್ಮ ಪ್ರಶ್ನೆಗೆ ಉತ್ತರ ಬೇಕಲ್ವಾ? ಬೇರೆ ಮಾತಾಡ್ತಾರೆ. ಅಲ್ಲ ನೀವೇ ಊಹೆ ಮಾಡ್ತೀರಾ? ಪ್ರಶ್ನೆ ಉತ್ತರ ಕೊಡಿ, ನಾನು ಮತ್ತೆ ಮಾತಾಡ್ತೀನಿ. ಪ್ರಶ್ನೆ ಉತ್ತರ ಕೊಡಿ. ನೀವು ಸುಮ್ಮನೆ ಇರಬೇಕು. ನಾಗೇಂದ್ರ ನೀವು ಸುಮ್ಮನೆ ಇರಿ. ಕಾಂತಿ ಶೆಟ್ಟಿ ಈಗ ದ್ವೇಷ ಭಾಷಣ ಮಾಡಿದ್ದಾರೆ ನಾರಾ ಭರತ್ ರೆಡ್ಡಿ. ನಮಗೆ ಆ ಹುಡುಗ ತೀರೋಗಿದ್ರ ಬಗ್ಗೆ ನೋವಿದೆ, ಸಂಕಟ ಇದೆ, ಅದಕ್ಕೆ ಪರಿಹಾರ ಕೊಟ್ಟಿದ್ದು ವೆಲ್ ಗುಡ್, ಅದನ್ನು ನಾವು ಎಕ್ಸೆಪ್ಟ್ ಮಾಡೋಣ, ಅದನ್ನು ಪಕ್ಕಕ್ಕೆ ಇಡೋಣ. ಸ್ವಾತಿ, ದ್ವೇಷ ಭಾಷಣ ಮಾಡಿರೋದಕ್ಕೆ ಫುಟೇಜ್ ಇದೆ, ಕ್ರಮ ತಗೋತಿರೋ ಇಲ್ವಾ ಅನ್ನೋದು ಒಂದು ಪ್ರಶ್ನೆ. ಎರಡನೇದಾಗಿ ಅಲ್ಲಿ ಸತೀಶ್ ರೆಡ್ಡಿ ಬೆಂಬಲಿಗ ಮುಂಡಾಸ್ ಕೆಂಪು ಕಲರ್ದು ಹಾಕೊಂಡಿದ್ದಲ್ಲ, ಅವ ಜನಾರ್ದನ್ ರೆಡ್ಡಿ ಅವರ ಮನೆ
ಫೋಕಸ್ ಮಾಡಿ ಶೂಟ್ ಮಾಡಿದ್ದಾನೆ. ಬುಲೆಟ್ಸ್ ಬಿದ್ದಿದ್ದಾವೆ, ಅದನ್ನು ಹ್ಯಾಂಡ್ ಓವರ್ ಮಾಡಿದ್ದಾರೆ. ಪೊಲೀಸ್ನವರು ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ, ನಮ್ಮ ಕಡೆಯಿಂದ ಯಾವುದೂ ಫೈರಿಂಗ್ ಆಗಿಲ್ಲ ಅಂತ. ಇಷ್ಟೆಲ್ಲ ಸಾಕ್ಷಿಗಳಿದ್ದಾವೆ. ತನಿಖೆ ಆದಮೇಲೆ ಕ್ರಮ ತಗೊಳ್ಳಿ, ನಾನು ತನಿಖೆಗೆ ಮುಂಚೆ ತಗೊಳ್ಳಿ ಅಂತ ಹೇಳ್ತೀನಿ. ಸರಿಯಾಗಿ ತಗೋತೀರಾ, ನಿಷ್ಪಕ್ಷಪಾತವಾಗಿ ತಗೋತೀರಾ, ಪಕ್ಷ ಅಂತ ಮರುಕ ವ್ಯಕ್ತಪಡಿಸಿ ಅವ್ರನ್ನ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತೀರಾ? ದ್ವೇಷ ಭಾಷಣ ತಂದವ್ರು ನೀವೇ ಅಲ್ವಾ? ಇವತ್ತಿನ ದಿನ ದಿವ್ಯಾ, ಮನೆ ಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಇಬ್ಬರು ಕೂಡ ಜಂಟಿಯಾಗಿ ಸುದ್ದಿಗೋಷ್ಠಿಯನ್ನು ನಡೆಸಿದ್ರು. ಭಾಳ ಸ್ಪಷ್ಟವಾಗಿ ಅವರ ಒಂದು ಬೇಸರವನ್ನು ಮತ್ತು ಅವರ ಕೋಪವನ್ನು ಇಬ್ಬರು ಕೂಡ ವ್ಯಕ್ತಪಡಿಸಿದ್ದಾರೆ. ಒಂದು ಕಡೆ ಸಾವಾಗಿರುವಂಥ ನಮ್ಮ ಕಾರ್ಯಕರ್ತರ ಮನೆಯವರ ಪರವಾಗಿ ಇರುವಂಥ ಶೋಕ ವ್ಯಕ್ತಪಡಿಸೋದಾಗಿರಬಹುದು, ಆದರೆ ಅದರಲ್ಲಿ ನಮ್ಮದೇ ಪಕ್ಷದ ಕಾರ್ಯಕರ್ತರ ಕೈವಾಡ ಇದೆಯೇನೋ ಅಥವಾ MLA ದ್ವೇಷ ಭಾಷಣದಿಂದ ಇದು ಆಗಿದೆಯೇನೋ ಅನ್ನುವಂತಹ ಒಂದು ಆತಂಕವೂ ಕೂಡ ನಮಗಿದೆ. ಆ್ಯಂಡ್ ಅದಕ್ಕೆ ಇರಬಹುದಾದಂತಹ ಎಲ್ಲ ಕೋಪ ಆಗಲಿ ಅಥವಾ ಅದನ್ನ ನಾವು ಅಲ್ಗಳಿಯೋದಂಥ ಕೆಲಸವನ್ನ ಇವತ್ತಿನ ದಿನ ಮಾಡ್ತಾ ಇಲ್ಲ. ಬಹಳ ಸ್ಪಷ್ಟವಾಗಿ ನಾವು ಹೇಳ್ತಾ ಇದೀವಿ, ತಪ್ಪು ಯಾರೇ ಮಾಡಿರ್ಲಿರಿ ಒದ್ ಒಳಗೆ ಹಾಕ್ತಿವ್ರಿ, ಇರ್ರೆಸ್ಪೆಕ್ಟಿವ್ ಆಫ್ ಹೂ ಸೋ ಎವರ್ ಇಟ್ ಇಸ್. ಅದು ನಮ್ಮ ಪಕ್ಷದವರೇ ಆಗಿರ್ಲಿ, ಅದು ಜನಾರ್ದನ್ ರೆಡ್ಡಿಯೇ ಆಗಿರ್ಲಿ, ಅದು ಶ್ರೀರಾಮುಲುನೇ ಆಗಿರ್ಲಿ, ಅಥವಾ ಯಾವುದೇ ನಾರಾ ಭರತ್ ರೆಡ್ಡಿನೇ ಆಗಿರ್ಲಿ, ನಾರಾ ಭರತ್ ರೆಡ್ಡಿಯೇ ಆಗಿರ್ಲಿ, MLA ನಾನು ಹೇಳಿದ್ನಲ್ಲ MLAನೇ ಅಂತ ಹೇಳಿದ್ನಲ್ಲ, ನಮ್ಮ ಪಕ್ಷದವರೇ ಹೇಳಿದ್ನಲ್ಲ, ಸ್ವಲ್ಪ ಸುಮ್ನಿರ್ರಿ, ನಾನು ಆಲ್ರೆಡಿ ಒಪ್ಕೊಂಡಿದ್ದೀನಲ್ಲ, ನಮ್ಮ ಪಕ್ಷದವರೇ ಆಗಿರ್ಲಿ ಅಂತ ಹೇಳ್ತಾ ಇದ್ದೀನಲ್ಲ, ಅದು ಎಷ್ಟೇ ಜನನೇ ಆಗಿರ್ಲಿ, ನಮ್ಮ ಪಕ್ಷದವರೇ ಆಗಿರ್ಲಿ ಅಥವಾ ಬೇರೆ ಪಕ್ಷದವರೇ ಆಗಿರ್ಲಿ, ಯಾರನ್ನು ಕೂಡ ಈ ಒಂದು ವಿಚಾರದಲ್ಲಿ ಸುಮ್ನೆ ಬಿಡುವಂತ ಸಾಧ್ಯತೆನೇ ಇಲ್ಲ. ಒಂದೇ ನಿಮಿಷ. ಈಗ ಜನಾರ್ದನ್ ರೆಡ್ಡಿ ಅವರು ನನ್ನ ಮೇಲೆ ಫೈರಿಂಗ್ ಅಥವಾ ನಾನು ಟಾರ್ಗೆಟ್ ಆಗಿದ್ದೆ ಅಂತ ಹೇಳಿ ತನ್ನ ನೋವನ್ನು ತೋಡ್ಕೊಳ್ಳೋದಕ್ಕೆ ದೂರು ಕೊಡ್ತಾರೆ. ಅವ್ರ ಮೇಲೆ FIR ಆಗುತ್ತಲ್ಲ, ಯಾಕೆಂತ ಕ್ಲಾರಿಟಿ ಕೊಡಿ, ನಾನು ಅವ್ರ ಹತ್ರ ಮತ್ತೆ ಕೇಳಬೇಕು. ನಾನು ಅದನ್ನೇ ಹೇಳಿದ್ದು. ಘಟನೆ ನಡೆದಿರೋದು ಜನಾರ್ದನ್ ರೆಡ್ಡಿ ಅವರ ಮನೆ, ಅತಿಕ್ರಮಣ ಪ್ರವೇಶ ಆಗಿರೋದು ಜನಾರ್ದನ್ ರೆಡ್ಡಿ ಅವರ ಕಾಂಪೌಂಡ್. ಅಲ್ಲಿ ಏನು 10 ರೌಂಡ ಗುಂಡುಗಳು ಹಾರಿದ್ದು ಜನಾರ್ದನ್ ರೆಡ್ಡಿ ಅವರ ಮನೆ ಹತ್ರ. ಕರೆಕ್ಟ್. ಮಾತು ಬಂದಿರೋದು ಜನಾರ್ದನ್ ರೆಡ್ಡಿ ಮನೆ ಮೇಲೆ ಅವರ ಅಪೋಸಿಟ್ ಕ್ಯಾಂಡಿಡೇಟ್ ಆಗಿ ವಿನ್ ಆದವರ ಫೋಟೋ. ಇಷ್ಟೆಲ್ಲ ಫೈರಿಂಗ್ ಆಗಿರೋದು ಜನಾರ್ದನ್ ರೆಡ್ಡಿ ಅವರು ಬಂದ ನಂತರದಲ್ಲಿ. ಒಂದು ನಾಣ್ಯಕ್ಕೆ ಒಂದೇ ಮುಖ ಇರೋದಿಲ್ಲ ದಿವ್ಯಾ, ಒಂದು ನಾಣ್ಯಕ್ಕೆ ಒಂದೇ ಮುಖ ಇರೋದಿಲ್ಲ, ಎರಡು ಮುಖ ಇರುತ್ತೆ. ಆಯ್ತಾ? ಇದು ಪೊಲೀಸ್ ಪ್ರೊಸೀಜರ್, ಇದು ಪೊಲೀಸ್ ಪ್ರೊಸೀಜರ್. ಆ ಪೊಲೀಸ್ ಪ್ರೊಸೀಜರ್ ಮಾಡೋದಿಕ್ಕೆ ಉತ್ತರ ಕೊಡ ಜನರಿಗೆ ಕನ್ಫ್ಯೂಸ್. ಈಗ ನೀವು ನ್ಯಾಯ ನಾನು ಇಷ್ಟೆಲ್ಲ ಆದ್ಮೇಲೆ ಕಂಪ್ಲೇಂಟ್ ನಾವು ಈ ತರ ಮನೆಗೆ ಈ ತರ ತೊಂದರೆ ಆಗಿದೆ, ನಮ್ಮ ಮನೆಗೆ ಅವರ ಮನೆಗೆ ಗುಂಡೇಟ್ ಆಗಿದೆ, ಈ ತರ ಮನೆಯಲ್ಲಿ ಕಾಂಪೌಂಡ್ ಇದಾಗಿದೆ, ಅಷ್ಟೆಲ್ಲ ಮಾಡಿ ಪಾಳೆಗಾರಿಕೆ ಮಾಡಿ ಕುರ್ಚಿ ಇಟ್ಬಿಟ್ಟು ಮತ್ತೆ ಕಟ್ಸಿದ್ರು. ಕಂಪ್ಲೇಂಟ್ ಮಾಡಿದವರ ಹೆಸರನ್ನೇ ಏವನ್ನ ಹಾಕ್ತಾರಂದ್ರೆ ಪೊಲೀಸ್ ಇಲಾಖೆಯನ್ನು ಯಾವ ತರ ನಿಷ್ಕ್ರಿಯ ಮಾಡ್ತಿದ್ದಾರೆ, ಯಾವ ತರ ಕೆಲಸ ಮಾಡಕ್ ಬಿಡ್ತಾರೆ. ಪೊಲೀಸ್ ಇಲಾಖೆ ಕಾಂಗ್ರೆಸ್ ಕಂಟ್ರೋಲ್ ಅಲ್ಲಿ ಇದೆ. ಅಲ್ಲ, ಇನ್ನೇನು ಹೇಳ್ಬೇಕು ಇದರಿಂದ? ಒಂದು ವೇಳೆ ಪೊಲೀಸ್ ಇಲಾಖೆ ಕಾಂಗ್ರೆಸ್ ಕಂಟ್ರೋಲ್ ಅಲ್ಲಿ ಇಲ್ಲ ಅಂದಿದ್ರೆ ಏನು ಮಾಡದಂತಹ ಪವನ್ ನಜೂರ್ ಅವರನ್ನ 30 ಗಂಟೆಯಲ್ಲಿ ಏನಕ್ಕೆ ಅವರು ಸಸ್ಪೆಂಡ್ ಮಾಡ್ತಾರೆ? ಪೊಲೀಸ್ ಇಲಾಖೆಯಲ್ಲಿ ಇಲ್ಲದೇ ಇರುತ್ತೆ, ಎವಿಡೆಂಟ್ ಆಗಿ ಕಾಣ್ತಿದೆಯಲ್ಲ. ಈಗ ಒಂದೇ ಭದ್ರತೆ ವೈಫಲ್ಯದಿಂದ ಸಸ್ಪೆಂಡ್ ಮಾಡಿರೋದು. ಸಸ್ಪೆನ್ಷನ್ಗೆ ನೀವು ಎಲ್ಲದನ್ನು ಬಿಜೆಪಿ ಸರ್ಕಾರ ಇವತ್ತಿನ ದಿನ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದ ತಕ್ಷಣ ತಲೆ ಮೇಲೆ ಹೊತ್ಕೊಂಡು ಮೆರೆಯೋ ಅವಶ್ಯಕತೆ ಇಲ್ಲ. ಕ್ರಮ ತಗೋಬೇಕಾಗಿರೋದು ಅಧಿಕಾರಿಗಳಲ್ಲ, ಸ್ವಾತಿ ಕಸಕ್ಕಿಂತ ಕಡಿಯ ಶಾಸಕರು ಮನೆ ಕಳಿಸಿ ರಾಜೀನಾಮೆ ತಗೊಳ್ಳಿ, ರಾಜೀನಾಮೆ ತಗೊಳ್ಳಿ. ಇಲ್ಲ ನೈತಿಕತೆ ಅನ್ನೋದಿಲ್ವಾ? ಹೃದಯ ಅನ್ನೋದಿಲ್ವಾ ನಿಮಗೆ? ಗೌರವ ಇಲ್ವಾ ನಿಮಗೆ? ಫಸ್ಟ್ ಭರತ್ ರೆಡ್ಡಿ ರಾಜೀನಾಮೆ ತಗೊಳ್ಳಿ, ನೀವು ಫಸ್ಟ್ ಭರತ್ ರೆಡ್ಡಿ ರಾಜೀನಾಮೆ ತಗೊಳ್ಳಿ. ಅವರಿಗೆ ಕರ್ನಾಟಕದ ಪೊಲೀಸರ ಮೇಲೆ ನಂಬಿಕೆ ಇಲ್ವಾ? ಯಾರೋ ಒಬ್ಬರನ್ನ ಏವನ್ನ ಸಸ್ಪೆಂಡ್ ಮಾಡಿರೋದು, ಏವನ್ನ ಅಂತ ಆರೋಪಿ ಮಾಡಿದ್ದಾರೆ ಅಂತಂದ್ರೆ ಅಲ್ಲಿ ಏನು ಇಲ್ಲ ಅಂತ ಅರ್ಥ. ಹಾಗಿದ್ರೆ ಪೊಲೀಸರು ತಪ್ಪು ಹಾಕಿದ್ದಾರೆ ಅಂತನ? ತಪ್ಪು ತನಿಖೆ ನಡೀತಾ ಇದೆ ಅಂತನ? ತಪ್ಪು ತನಿಖೆ ಅಂತ ಇದು ಹಾಗಿದ್ರೆ ಪೊಲೀಸರ ಏವನ್ ಹಾಕಿ ಅಂತ ನಾವು ಹೇಳಿದ್ವಾ? ರಾಜಕಾರಣಿ ಹೋಗಿ ಸೈನ್ ಮಾಡಿರೋದು, ಅದು ಕಾಂಗ್ರೆಸ್ ಪಕ್ಷ ಸೈನ್ ಮಾಡಿರೋದು, ಅವ್ರು ಹಾಕಿರುವಂತದ್ದು ಏವನ್ನು ನಾವು ಬಿಟ್ಟಿರೋದಕ್ಕೆ ತನಿಖೆ ನಡೀಲಿ, ತನಿಖೆ ನಡೀಲಿ, ರಾಜ್ಯ ಮಟ್ಟದಲ್ಲಿ ತನಿಖೆ ನಡೀಲಿ, ರಾಜ್ಯ ಮಟ್ಟದಲ್ಲಿ ನಡೀಲಿ ತನಿಖೆ, CID ತನಿಖೆ ನಡೀಲಿ. ನಾನೇ ಹೇಳ್ತಾ ಇದ್ದೀನಿ, ಯಾರೇ ಆಗಿರ್ಲಿ ಒಂದು ಒಳಗೆ ಹಾಕ್ಲಿ ಅವ್ರನ್ನ. ಆದ್ರೆ ಏವನ್ನಂತ ಇವತ್ತಿನ ದಿನ ಜನಾರ್ದನ್ ರೆಡ್ಡಿ ಅವ್ರನ್ನ ಮಾಡಿದ್ದಾರೆ ಅಂತಂದ್ರೆ ಅದನ್ನ ಅವಮಾನಗೊಳಿಸುವ ಪೊಲೀಸರನ್ನ ಅವಮಾನಗೊಳಿಸುವಂತ ಕೆಲಸ ಮಾಡ್ತಾರೆ. ಕರ್ನಾಟಕ ಪೊಲೀಸರ ಒಂದು ತನಿಖೆಯನ್ನ ಪ್ರಶ್ನೆ ಮಾಡುವಂತ ಕೆಲಸ ಮಾಡಬಾರ್ದು, ಪ್ರಶ್ನೆ ಮಾಡಬಾರ್ದು. CID ತನಿಖೆ ಮೇಲೆ ಆಗ್ಲಿ ಯಾವುದೇ ನಂಬಿಕೆ ಇಲ್ಲ. SIT ತನಿಖೆಗಳು ಡಜನ್ ಗಟ್ಟಲೆ ಇದಾವೆ. ನೀವು ಬಂದಾಗ ಎಲ್ಲ
ಮಾಡ್ತೀರಾ? ಇವತ್ತು SIT ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮ್, ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮ್, ಇವತ್ತು ಡಜನ್ ರಾಜ್ಯದಲ್ಲಿ ಬೇಕಾದಷ್ಟು SIT ಟೀಮ್. ಈ ಕೂಡಲೇ ರಾಜ್ಯದ ಚೀಫ್ ಜಸ್ಟಿಸ್ ಎಲ್ಲ ಅಧಿಕಾರಿಗಳು ತನಿಖೆ ಡೈವರ್ಟ್ ಮಾಡಕ್ ಬರ್ತಾರೆ, ಸುಮ್ಮನೆ ಮಾಹಿತಿಗಳ ಇವ್ರ ಹತ್ರ ಡೈವರ್ಟ್ ಮಾಡಕ್ ಬರ್ತಾರೆ. ವಿಚಾರ ಏನು ಕ್ಲಿಯರ್ ಮಾತಾಡ್ರಿ, ವಿಷಯ ಏನು ನಿಮ್ಗೆ ಏನಿದೆ ಮಾಹಿತಿ ಕೇವಲ 30 ಗಂಟೆ ಅಮಾನತ್ ಮಾಡ್ತಿರೋ ಸರ್ಕಾರಿ ಅಧಿಕಾರಿ ಇದ್ರೆ ಭರತ್ ರೆಡ್ಡಿ ಕೊಟ್ಟಿರೋ ಸ್ಟೇಟ್ಮೆಂಟ್ ಅಧಿಕಾರಿಗಳು ನೋಡಿ ಬಲಿ ಕೊಡ್ತಾ ಇವತ್ತು ಭರತ್ ರೆಡ್ಡಿ ಕಮೆಂಟ್ಗೆ ರಿಯಾಕ್ಟ್ ಮಾಡಬೇಕಾಗಿಲ್ಲ, ವಿವೇಚನೆ ಬೇಕು ಅವಶ್ಯಕತೆ ಇಲ್ಲ. ನಡೆದಿರೋ ವಿಚಾರ ಕೂಡ ಇವತ್ತು ನಿಮ್ಮ ಹತ್ರ ಮಾತಾಡ್ತಾ ಇಲ್ಲ ನಾನು. ಕರ್ನಾಟಕ ಪೊಲೀಸರ ಮೇಲೆ ನಂಬಿಕೆ ಇಲ್ಲ, ಎಲ್ಲ ಸಿಬಿಐ ಕಳಿಸಬೇಕಂತೆ, ಏನೇ ಕಳಿಸಬೇಕಂತೆ. ಕರ್ನಾಟಕದ ಪೊಲೀಸರ ಮೇಲೆ ನಂಬಿಕೆ ಇಲ್ಲ ಅನ್ನೋದಾದ್ರೆ, ಕರ್ನಾಟಕದ ಟಾಸ್ಕ್ ಫೋರ್ಸ್ಗಳ ಮೇಲೆ ನಂಬಿಕೆ ಇಲ್ಲ ಅನ್ನೋದಾದ್ರೆ, ಕರ್ನಾಟಕದ ನ್ಯಾಯ ವ್ಯವಸ್ಥೆ ಮೇಲೆ ನಂಬಿಕೆ ಇಲ್ಲ ಅನ್ನೋದಾದ್ರೆ, ಕರ್ನಾಟಕದ ಗೃಹ ಇಲಾಖೆ ಮೇಲೆ ನಂಬಿಕೆ ಇಲ್ಲ ಉತ್ತರ ಇಲ್ಲ, ಮಾಹಿತಿ ಇಲ್ಲ, ಭರತ್ ರೆಡ್ಡಿಯನ್ನು ಅರೆಸ್ಟ್ ಮಾಡುವಂತ ಅನಿವಾರ್ಯತೆ ಬಗ್ಗೆ ನಾವು ಅರೆಸ್ಟ್ ಮಾಡ್ತಿದ್ದೀವಿ. ವೆರಿ ಕ್ಲಿಯರ್ ಅಬೌಟ್ ದಿಸ್. ಜನಾರ್ದನ್ ರೆಡ್ಡಿ ಮೇಲೆ ಏವನ್ ಹಾಕಿದ್ರೆ ಒಂದು ಸಾವಿಗೆ ಬೆಲೆ ಇಲ್ವಾ ಹಾಕಿದ್ರೆ, ಪೊಲೀಸ್ ವ್ಯವಸ್ಥೆ ಮೇಲೆ ಬೆಲೆ ಇಲ್ವಾ, ಅಧಿಕಾರಿಗಳ ಮೇಲೆ ಬೆಲೆ ಇಲ್ವಾ ಹಾಕಿದ್ರೆ, ಮಾಡಿರುವಂತ ತನಿಖೆ ಮೇಲೆ ಬೆಲೆ ಇಲ್ವಾ ಹಾಕಿದ್ರೆ, ಮಾಡಿರುವಂತ ತನಿಖೆ ಮೇಲೆ ಬೆಲೆ ಇಲ್ವಾ ಹಾಕಿದ್ರೆ, ಮಾಡಿರುವಂತ ತನಿಖೆ ಬೆಲೆ ಇಲ್ವಾ ಹಾಕಿದ್ರೆ, ರಾಜ್ಯ ನೋಡ್ತಾ ಇದೆ ವಿಧಾಯಕ ಮಂಡಲ ಅಲ್ವಾ, ದೇಶ ವಶನ ಸ್ವಾತಿ ಲಾಸ್ಟ್ ರಿಯಾಕ್ಷನ್. ಬರ್ತೀನಿ ಅವ್ರು ಆವಾಗಿಂದ ರಿಯಾಕ್ಷನ್ ಆಯ್ತು ಮೇಡಮ್, ಬಿಡೋದು ಆವಾಗಿಂದ 2 ನಿಮಿಷ ಮಾತಾಡ್ತೀನಿ. ನಾನು ಹೇಳೋದಿಷ್ಟೇ, ಈ ಸರ್ಕಾರ, ನಾನು ಹೇಳೋದಿಷ್ಟೇ, ನಿಜವಾಗ್ಲೂ ನೀವು ಪ್ರಶ್ನೆ ನಂಗೆ ಕೇಳಿದ್ರೆ ನೀವೇ ಉತ್ತರ ಕೊಡ್ತಾ ಇದ್ದೀರಾ, ಮಾತಾಡೋಕೆ ಬಿಡ್ತಾ ಇಲ್ಲ ಅಂತ ಮಾತಾಡ್ತೀನಿ ಬಿಡಿ. ನಾನು ಹೇಳೋದಿಷ್ಟೇ, ದಿವ್ಯಾ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಮಾಡ್ತಾರೆ. ಏನಕ್ಕಂತ ಹೇಳಿದ್ರೆ ಇವರ ವೈಫಲ್ಯನ್ನು ಮುಚ್ಚಕ್ಕೆ, ಇವರ ಡ್ಯಾಮೇಜ್ ಕಂಟ್ರೋಲ್ ಮಾಡಕ್ಕೆ ನಿಜವಾಗ್ಲೂ ಒಂದು ಅಮಾಯಕ ಅಧಿಕಾರಿಗಳನ್ನ ಇವರು ಸಸ್ಪೆಂಡ್ ಮಾಡ್ತಾರೆ. ಇದು 18 ಜನ ಅಧಿಕಾರಿಗಳು ಬರ್ದಿಟ್ಬಿಟ್ಟು ಸುಸೈಡ್ ಮಾಡ್ಕೊಂಡ್ರು. ಈ ಸರ್ಕಾರಕ್ಕೆ ಬುದ್ಧಿ ಬಂದಿಲ್ಲ. ಇಷ್ಟೆಲ್ಲ ನಾವು 2.5 ವರ್ಷದಿಂದ ನೋಡ್ತಾ ಇದೀವಿ. ಜನ ವೀಕ್ಷಕರು ಇದನ್ನು ಗಮನಿಸ್ತಾರಂತ ಅನ್ಕೊಂಡಿದೀನಿ. ಯಾವುದೇ ಒಂದು ಅಭಿವೃದ್ಧಿ ಬಗ್ಗೆ ವಿಚಾರ ಆಗ್ತಾ ಇಲ್ಲ, ಬರೀ ಹತ್ಯೆಗಳು, ಸಾವುಗಳು, ನೋವುಗಳು, ಅತ್ಯಾಚಾರಗಳು, ಸುಲಿಗೆಗಳು, ದರೋಡೆಗಳು. ಇದು ಬಿಟ್ಟು ಸರ್ಕಾರ ಇಷ್ಟು ದಿನ ನಾವು ಸರ್ಕಾರದ ಬಗ್ಗೆ ಭರತ್ ರೆಡ್ಡಿ ಆದ್ರೂ ಅಷ್ಟೇ,
ಶ್ರೀರಾಮುಲು ಆದ್ರೂ ಅಷ್ಟೇ, ಜನಾರ್ದನ್ ರೆಡ್ಡಿ ಆದ್ರೂ ಅಷ್ಟೇ. ಅಲ್ಲ, ಅವ್ರು ತನಿಖೆ ಆಗ್ಲಿ ಅಂತ ಹೇಳ್ತಾರೆ, ನೀವು ಅದನ್ನ ಎಕ್ಸೆಪ್ಟ್ ಮಾಡ್ತೀರಾ? ತನಿಖೆ ಆಗ್ಲಿ ಅಂದ್ರೆ ಸುಮ್ಮನೆ ಬೇರೆ ಏನಿಲ್ಲ. ತನಿಖೆ ಆಗ್ಲಿ ಅನ್ನೋದು SIT ಮಾಡೋದು ಕಣ್ಣಾಡಿಸೋ ತಂತ್ರ. ಒಂದ್ ನಿಮಿಷ ಕೇಳ್ರಿ, ಇದು ದ್ವೇಷ ಭರಿತ, ಇದು ನಗ್ಬೇಡ್ರಿ. ಟಾರ್ಗೆಟ್ ಮಾಡಿ ಆಗಿರೋಂಥ ಸನ್ನಿವೇಶ. ಇವತ್ತು ಕಾಂಗ್ರೆಸ್ ಕಾರ್ಯಕರ್ತ ಇರ್ಬೋದು, ಒಂದು ಅಮಾಯಕ ಯುವ ಬಲಿಯಾಗಿದೆ, ಅವ್ರ ಕುಟುಂಬಕ್ಕೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಬೇಕು ಅಂತಂದ್ರೆ ಭರತ್ ರೆಡ್ಡಿ ಅವರ ನೇರ ಹೊಣೆ, ಕೂಡಲೇ ಆಕ್ಷನ್ ತಗೋಬೇಕು. ಅಧಿಕಾರಿ ಸಸ್ಪೆಂಡ್ ಮಾಡಿಸಿದ್ರಲ್ಲ ನೀವು, ಭರತ್ ರೆಡ್ಡಿ ಅರೆಸ್ಟ್ ಮಾಡಿ ಹೊರಗಡೆ ಕಳಿಸಿದ್ರೆ ಮಾತ್ರನೇ ಇವರು ವಿಧೇಯಕ ಮಂಡನೆ ಮಾಡಿದಾರಲ್ಲ, ದ್ವೇಷ ಭಜನೆ ವಿಧೇಯಕ ಮಂಡನೆ, ಅದಕ್ಕೊಂದು ಗೌರವ ಸಿಗೋದು, ಮತ್ತೆ CM ಮುಖ್ಯಮಂತ್ರಿಗೊಂದು ಸ್ಥಾನಕ್ಕೊಂದು ಗೌರವ ಸಿಗೋದು, ಗೃಹ ಮಂತ್ರಿಗೊಂದು ಗೌರವ ಸಿಗೋದು. ಇವ್ರನ್ನೇನೋ ಅರೆಸ್ಟ್ ಮಾಡಿ ಕಾನೂನು ವಿಧೇಯಕ ಮಂಡನೆ ಆಗಿಲ್ಲ, ಆಕ್ಷನ್ ಆಗಿಲ್ಲ ಅಂತಂದ್ರೆ ಕೂಡಲೇ ರಾಜೀನಾಮೆ ಕೊಡಬೇಕು, ಸಿದ್ದರಾಮಯ್ಯ ಕೊಡಬೇಕು, ಗೃಹ ಮಂತ್ರಿ ಕೊಡಬೇಕು. ಆ ವಿಧೇಯ ಮಂಡನೆ ಅದು ಈ ಒಂದು ಅರ್ಥನೇ ಇಲ್ದಂಗೆ ಆಗ್ಬಿಡುತ್ತೆ ಈ ರಾಜ್ಯದಲ್ಲಿ. ಅದಕ್ಕೊಂದು ಅರ್ಥ ಬರಬೇಕು, ಗೌರವ ಬರಬೇಕಂದ್ರೆ ಮುಖ್ಯಮಂತ್ರಿ ಕೂಡಲೇ ಆಕ್ಷನ್ ತಗೋಬೇಕು. ಇದನ್ನ ಕ್ಲಾರಿಟಿ ಕೊಡ್ತಾ ಇದ್ದೀನಿ. ಗಿವ್ ಮಿ 30 seconds. ಇಲ್ಲ, you will get 2 minutes, you can speak. ರಾಜೀನಾಮೆ ಕೊಡುವಂತ ಪ್ರಶ್ನೆಯೇ ಇಲ್ಲ. ಮುಖ್ಯಮಂತ್ರಿಗಳು ಆಲ್ರೆಡಿ ಅವರ ಒಂದು ರೌದ್ರವನ್ನ ವ್ಯಕ್ತಪಡಿಸಿದ್ದಾರೆ. ಅದು ಯಾರೇ ತಪ್ಪು ಮಾಡಿರ್ಲಿ ದಿವ್ಯಾ, ಅದು ಭರತ್ ರೆಡ್ಡಿಯೇ ಆಗಿರ್ಲಿ, ಅದು ಶ್ರೀರಾಮುಲುನೇ ಆಗಿರ್ಲಿ, ಅದು ಜನಾರ್ದನ್ ರೆಡ್ಡಿನೇ ಆಗಿರ್ಲಿ, ಅವರ ವಿರುದ್ಧ ನಾವು ಕ್ರಮವನ್ನ ಮತ್ತು ತನಿಖೆಯನ್ನ ನಾವು ಎದುರಿಸುವಂತಹ ಕೆಲಸವನ್ನ ಅವರು ಮಾಡಲೇಬೇಕಾಗುತ್ತೆ. ಇದು ಮೊದಲನೇ ವಿಚಾರ. ಇನ್ನ ಎರಡನೇ ವಿಚಾರ, ಕರ್ನಾಟಕದ ಪೊಲೀಸ್ ವ್ಯವಸ್ಥೆ ಮೇಲಾಗ್ಲಿ, ಅಧಿಕಾರಿಗಳ ಮೇಲಾಗ್ಲಿ ಮತ್ತು ಟಾಸ್ಕ್ ಫೋರ್ಸ್ಗಳ ಮೇಲಾಗ್ಲಿ ಅವರು ಸಂಶಯವನ್ನ ವ್ಯಕ್ತಪಡಿಸಿದ್ರೆ SIT ಆಗ್ಲಿ, CID ಆಗ್ಲಿ, ಸ್ಪೆಷಲ್ ಟಾಸ್ಕ್ ಫೋರ್ಸ್ ಆಗ್ಲಿ, ಕರ್ನಾಟಕದ ಪೊಲೀಸ್ ಇಸ್ ದ ಬೆಸ್ಟ್ ಇರ್ರೆಸ್ಪೆಕ್ಟಿವ್ ಆಫ್ ವಾಟ್ ಎವರ್ ಇಟ್ ಇಸ್. ಅವರ ವಿರುದ್ಧ ಯಾವ ಮಾತನ್ನು ಕೂಡ ಅವಹೇಳನಕಾರಿ ಹೇಳಿಕೆಗಳನ್ನ ಕೊಡುವಂತ ನೈತಿಕ ಹೊಣೆ ಇವತ್ತಿನ ದಿನ ಬಿಜೆಪಿಗಾಗ್ಲಿ JDS-ಗಾಗ್ಲಿ ಜನಾರ್ದನ್ ರೆಡ್ಡಿ ಅವರ ವಿರುದ್ಧ A1 ಅನ್ನುವಂತ ಒಂದು FIR ದಾಖಲಾಗಿದೆ ಅಂತಂದ್ರೆ ಲೆಟ್ ಅಸ್ ವೇಟ್, ಏನಾಗಿದೆ ಅನ್ನೋದು ಗೊತ್ತಾಗುತ್ತೆ. ನಾನು ಆಲ್ರೆಡಿ ಹೇಳಿದೆ, ಒಂದು ನಾಣ್ಯಕ್ಕೆ ಎರಡು ಮುಖ ಇರುತ್ತೆ, ಒಂದು ನಾಣ್ಯಕ್ಕೆ ಎರಡು ಮುಖ ಇರುತ್ತೆ. ಆಯ್ತಾ, ಯಾರೇ ತಪ್ಪು ಮಾಡಿರ್ಲಿ ಒಂದು ಒಳಗೆ ಹಾಕ್ತೀವಿ ಅವ್ರನ್ನ. ಆಯ್ತಾ, A1 ಅಂತ ಜನಾರ್ದನ್ ರೆಡ್ಡಿ ಅವ್ರನ್ನ ಮಾಡಿದ ತಕ್ಷಣ ಪೊಲೀಸರ ವಿರುದ್ಧ ಮಾತಾಡೋದಾಗ್ಲಿ, ಪೊಲೀಸರ ವಿರುದ್ಧ ಸಂಶಯ ವ್ಯಕ್ತಪಡಿಸೋದಾಗ್ಲಿ, ಟಾಸ್ಕ್ ಫೋರ್ಸ್ಗಳ ವಿರುದ್ಧ ಅನುಮಾನ ವ್ಯಕ್ತಪಡಿಸೋದಾಗ್ಲಿ ಮಾಡಿದ್ರೆ ಇವತ್ತಿನ ದಿನ ಬಿಜೆಪಿ ಮತ್ತು JDS ಜನರ ಚೀಮಾರಿ ಹಾಕ್ತಾರೆ. ಇದು ಬಹಳ ಸ್ಪಷ್ಟ. ತಪ್ಪು ಯಾರೇ ಮಾಡಿದ್ರೆ ಅವರ ವಿರುದ್ಧ ಕಠಿಣ ಕ್ರಮವನ್ನ ಬಿಜೆಪಿ ಹೇಳುವಂತ ಕಠಿಣ ಕ್ರಮ ಅಲ್ಲ, ಕಾಂಗ್ರೆಸ್ಸಿನ ಕಠಿಣ ಕ್ರಮವನ್ನ ನಾವು ಕೈಗೊಳ್ತೀವಿ. ಅಂಡ್ ಆ ಒಂದು ವ್ಯಕ್ತಿಯ ಕುಟುಂಬಕ್ಕೆ ಸಾಂತ್ವನವನ್ನ ಹೇಳುವಂತ ಕೆಲಸ ಆಕ್ಷನ್ ನಮ್ಮೆಲ್ಲರ ಕಡೆಯಿಂದ ಮನೆಗೆ ನಿಮ್ ಬಸವರಾಜ ಬೊಮ್ಮಾಯಿ ತರ ಅನ್ಕೊಂಡ್ರ ಸಿದ್ದರಾಮಯ್ಯನ ಯಾಕೆ ಮಾತಾಡ್ತೀರ್ರಿ? ನಾಗೇಂದ್ರ ಅವರೇ ಥ್ಯಾಂಕ್ ಯು. ಬ್ಯಾನರ್ ಕಟ್ಟೋ ಒಂದು ವಿಚಾರ ನೋಡಿ ಇವತ್ತು ಒಂದು ಪ್ರಾಣವನ್ನ ತೆಗೆಯೋ ಮಟ್ಟಕ್ಕೆ ಹೋಗಿದೆ. ಕರ್ನಾಟಕ ಕಾಂಗ್ರೆಸ್ನ ಆಡಳಿತ ಇದೇನಾ ಅನ್ನೋದು ಸದ್ಯದ ಪ್ರಶ್ನೆ. ಅಷ್ಟು ದೊಡ್ಡ ಮ್ಯಾಂಡೇಟ್ ಕೊಟ್ಟು, ವಿಶ್ವಾಸ ಇಟ್ಟು, ನಂಬಿಕೆ ಇಟ್ಟು ಆಡಳಿತ ನಡೆಸಿ ಅಭಿವೃದ್ಧಿ ಮಾಡಿ, ನೀವೇ ನಮ್ಮ ನಾಯಕರು, ನಿಮ್ಮದೇ ಪಕ್ಷ ನಮ್ಮ ಪಕ್ಷ ಅಂತ ಹೇಳಿ ಜನ ಕೊಟ್ಟಂಥ ವಿಶ್ವಾಸಕ್ಕೆ ಈ ರೀತಿ ಕೊಲೆಗಳಾಗ್ತಾ ಇದ್ದಾವೆ. ಸೂಕ್ತ ರೀತಿಯ ತನಿಖೆ ಆಗಬೇಕು, ನಿಷ್ಪಕ್ಷಪಾತವಾದಂತಹ ತನಿಖೆಯನ್ನು ನಡೆಸಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲೇಬೇಕು ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.